ಸಜ್ಜನರು ಮನಮುಟ್ಟಿ ನೋಡಿ ತಿಳಿಯುವ ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿಯಲ್ಲ ಬದ್ಧನಿಗೆ ಬುದ್ಧಿ ಕೊಡುವುದೇನು ಜಗವಂದನೇನಿಲ್ಲ ಬಗೆಯಿಂದ ತೋರುವುದು ಗಗನದಂತಾತ್ಮ ನೀನೆಂದು ಬಗೆಯೊಳಗೆ ಬಗೆದು ನೀನೆಂದು ಸುಖಿಯ ಹರಿವಂದರೊಳಗೊಂದು ಪರಿಯಾಗಿ ಜೀವೇಶ ಹರಿನಾಗಿ ತೋರುವ ನಿಂತು ಪಾದಿಯನು ದೊರೆಯ ಚಿತ್ತೊಂದೇ ಅಧಿಕಾರಿ ವೇದವೆಂಬುವನೆಂದು ವಾದಿಸಲು ಕಾಣಿಸಲು ವಾದವೆನ್ನೇಗೆ ಪರಿಪೂರ್ಣ ಒಮ್ಮವನೇ ಆದರದಿ ಕಂಡು ಸುಖಿಯ ಪ್ರಾಣಾದಿ ಮನ ಬುದ್ಧಿ ಅಹಂಕಾರ ವಿನಿತಾತ್ಮವಲ್ಲ ವೇದ್ಯಮಪ್ಪದರಿಂದೆ ಗಣಕುಂಭದಂತೆ ತಿಳಿಯುವ ತಾನಿಲ್ಲ ಎಂಬುವುದು ನಿನಗೇನು ಜನ್ಮ ತಾನಿಲ್ಲ ಎಂಬಂತೆ ಜನಕ್ಕೆಲ್ಲ ಹಾಸ್ಯ ನಿನಗಾದ ಬಂಧನವು ಘನವಾದ ಧ್ಯಾಸಾದಿ ಅಲಿತಲ್ಲ ಆತ್ಮ ಜ್ಞಾನದಿಂದಳಿಯಲ್ಗೆ ನಿನಗಾಯ್ತು ಮುಕ್ತಿ ಶ್ರುತಿಸಿ ಜ್ಞಾನ ಸಿದ್ಧಿಯ ಮೇಲೆ ಮುನ್ನಾದ ಕರ್ಮಾದಿ ಆನಂದು ದೇಯ ಬಿದ್ದರೆ ನಗರಿಂದ ಏನೊಂದು ಬಾಧೆ ನನಗಿಲ್ಲ ಕಣ್ಣಿಂದಾದೇನೊಂದು ಭಿನ್ನ ಭಿನ್ನನ್ನು ಸುರೇ ಸನ್ನಿಯಮ್ಮಿ ಸುಖಿಯಾದ ಸದ್ಗುರುವೇ ಭಿನ್ನ ಪವಲಿನ್ನು ತನನು ಭಿನ್ನ ಪವಲಿನ್ನು ತನನು ವೇದವಾಕ್ಯವನೆಲ್ಲ ಓದನಿಂದನ್ನಡಗಿ ಓದಿಸುತ್ತ ಜನರ ವೇದಾಮತಿ ಕೇಳಿಸುವ ಸಾವಿಜಗುಡಿಗೆ ಮಣಿಯುವೆನೋ ಸಾವಿಜಗುಡಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಮೇಳಿ ನಿಜಧರ್ಮವನ್ನೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈಲಾಶ್ರೀ ಜಡಿಸಿದ ಸಿದ್ಧರುಡರಿಗೆ ನತನಪ್ಪೇ ಸಿದ್ಧರುಡರಿಗೆ ನತನಪ್ಪೇ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರುತ್ತವೆ ಶಾಸ್ತ್ರ ಎಂಬುವ ನರಿಗಳು ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ ಎಂಬ ಶಾಸ್ತ್ರವನ್ನು अनंत जन्म
जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरौ अद्वैत सार्वभौम सद्गुरु ಸಿದ್ಧಾರೂಢರ ಚರಣ ಕಮಲಗಳಲ್ಲಿ ಅನಂತ ಅನಂತ ವಂದನಗಳನ್ನು ಸಮರ್ಪಿಸಿ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಸನ್ನಿಧಿಗೆ ನಮನಗಳನ್ನು ಸಮರ್ಪಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ನೆನಪಿಸಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 6ನೆಯ ಸಂಧಿ 3ನೆಯ ಸೂತ್ರದ 7ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯ ಪರ್ಯಂತರವಾಗಿ ಸದ್ಗುರುಗಳು ತಮ್ಮ ಕೃಪಾ ಕಟಾಕ್ಷದಿಂದ ಶರಣಾಗತನಾದಂಥ ಶಿಷ್ಯನಿಗೆ ಅವನ ಮನದಾಳದ ಸಂಶಯಕ್ಕೆ ಉಪದೇಶವನ್ನು ಮಾಡ್ತಾ, ಹೀಗೆ ಅವನ ಹಲವು ಕಲ್ಪನಾ ಸಂಶಯಗಳಿಗೆ ಅನಂತ ಪ್ರಕಾರ ಉಪಮಾನಗಳನ್ನು ಪ್ರಮಾಣಗಳನ್ನು ಸ್ವಾನುಭಾವವನ್ನು ಕೊಟ್ಟು, ಇಲ್ಲ ಅದು ಆತ್ಮ ಹೇಗಿದೆ ಅಂದರೆ ಅದು ಯಾವುದೇ ಭೇದ ಇಲ್ಲದೆ ಉಪಾಧಿ ಇಲ್ಲದೆ ಇರುವಂಥ ಆ ಸ್ವರೂಪ ಸಾಕ್ಷಾತ್ಕಾರದಲ್ಲಿ ಉಪಾಧಿಯಿಂದ ತೋರುವಂಥ ಎಲ್ಲವೂ ಕೂಡ ಅವು ಉಪಾಧಿಯ ಧರ್ಮಗಳೇ ವಿನಃ ನಿರುಪಾಧಿಕನಾದ ನಿನ್ನ ಧರ್ಮ ಅಲ್ಲ ಅಂತ ಹೇಳ್ತಾ ಬಂದರು. ಈಗ ಶಿಷ್ಯ ಮುಂದೆ ಪ್ರಶ್ನೆಯನ್ನು ಮಾಡ್ತಾನೆ. ಹೇಗೆಂದರೆ, ಇಲ್ಲಿ ಯಾವಾಗ ವಿಕಾರ ಉಳ್ಳವನ ಆತ್ಮನು ಆಗಿದ್ದಾನೆಂದು ಒಪ್ಪಿಕೊಂಡ್ರೆ, ಯಾಕಂದರೆ ವಿಕಾರ ಉಳ್ಳವನ ಆತ್ಮ ಅಂತಂದರೆ ವಿಕಾರ ಇಲ್ಲ ಅಂದರೆ ಏನು ಪ್ರಶ್ನೆ ಇಲ್ಲ. ಆತ್ಮನಿಗೂ ವಿಕಾರದಂತ ಹೇಳಿದರೆ ಆತ್ಮನಿಗೆ ಮಿಥ್ಯತ್ವವನ್ನು ಹೇಳಬೇಕಾಗ್ತದೆ. ಹಾಲು ಕೆಟ್ಟ ಮೊಸರಾಯ್ತಂದರೆ ಅದು ವಿಕಾರ ಆದಿಲ್ಲ. ಆತ್ಮನಿಗೆ ವಿಕಾರ ಆದಂದರೆ ಅದು ಅವಿಕಾರಿಯಾದ ವಸ್ತು ಆಗೋದಿಲ್ಲ. ಹಾಗಾಗಿ ಅದು ಮಿಥ್ಯೆ ಆಗಲಿ ಅಂತ ಹೇಳಿದ್ರೆ ಅದು ಅಪಸಿದ್ಧಾಂತ ದೋಷನೂ ಬರ್ತದೆ. ಆತ್ಮನು ನಿತ್ಯ ಅಂತ ನಿನ್ನ ಸ್ವಸಿದ್ಧಾಂತವನ್ನು ತ್ಯಾಗ ಮಾಡಿ, ಅನಿತ್ಯ ಎಂಬುದು ತ್ಯಾಗ ಮಾಡಿ, ಆತ್ಮನು ಮಿಥ್ಯೆ ಅಂತ ನಿನ್ನ ಸಿದ್ಧಾಂತಕ್ಕೆ ಒಪ್ಪಿಕೊಂಡು ನಾವು ಹೇಳಿದರೆ ಶೂನ್ಯವಾದಿ ಸಿದ್ಧಾಂತ ಪ್ರತಿಪಾದನೆ ಮಾಡಿದಂಗೆ ಆಗ್ತದೆ. ಆದ ಕಾರಣ ಇದು ಅಪಸಿದ್ಧಾಂತ ದೋಷ ಬರ್ತದೆ. ಇದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳಂದ್ರು.
ವರನೇ ಸತ್ತು ಹೋದ ಮೇಲೆ ಕನ್ಯೆಯನ್ನು ಹುಡುಕುವುದು ನಿಷ್ಫಲವೋ ಅಥವಾ ಫಲವೋ ಅಂದ್ರು. ವರನೇ ಇಲ್ಲ ಅಂದ್ರೆ ಅವನಿಗೆ ಕನ್ಯೆ ಹುಡುಕ್ತಾರೇನು? ವರ ಇದ್ರೆ ಕನ್ಯೆ ಅವಶ್ಯಕತೆ ಇತ್ತು. ಅದರಂತೆ ಆತ್ಮನು ಮಿಥ್ಯೆ ಆದ ಮೇಲೆ ಮೋಕ್ಷ ಹುಡುಕದೇನಿತ್ತಂತ. ಆತ್ಮನೇ ಇಲ್ಲ ಅಂತ ನೀನಂದ್ರೆ ಮೋಕ್ಷ ಹುಡುಕ ಅವಶ್ಯಕತೆ ಇಲ್ಲಲ್ಲ. ವರನೇ ಇಲ್ಲ ಅಂದ್ರೆ ಕನ್ಯಂಗ್ ನೋಡ್ತಿದ್ದಿ. ಹಾಗೆಯೇ ಈ ರೀತಿ ಇನ್ನೂ ಹಲವು ದೋಷಗಳು ಬರುತ್ತವೆ. ಹಾಗಾಗಿ ಇದಕ್ಕೆ ಒಂದು ದೃಷ್ಟಾಂತವನ್ನ ಹಿಂದೆ ಹೇಳಿವಿ, ಅದನ್ನ ಮತ್ತೆ ಹೇಳ್ತೀವಂತ ಗುರುಗಳು. ಒಳಗೆ ನೋಡು ತೋರ್ಪ ಕೆಂಬೆಳಗು ಪುಷಿ ದಾಸಾಣ ತಿಳಿಯೇ ದಿಟವೆಂತು ಉಪಾಧಿಯನು ನಿಜವ ಆತ್ಮನೋಳು ಚಲನೆ ಮಿಥ್ಯೆ ಹೌದು ಎಂತೆ. ಎಂತೆ ಅಂದ್ರೆ ಹಾಗೆ, ಹಾಗೆ ಅಂದ್ರೆ ಹೇಗೆ ಅಂದ್ರೆ ಯಾವ ಶುಭ್ರವಾದ ಸ್ಫಟಿಕ ಅದರಲ್ಲಿ ದಾಸವಾಳ ಹೂವಿನ ಸಂಬಂಧದಿಂದ ಅದರಲ್ಲಿ ರಕ್ತವರ್ಣವಾಗಿದೆ ಅಂತ ಕಾಣಿಸ್ತದೆ. ಕೆಂಪು ರಕ್ತ ತೋರ್ತದಿಲ್ಲ. ಎಲ್ಲಿ ಸ್ಫಟಿಕದಲ್ಲಿ ರಕ್ತ ಇಲ್ಲ, ರಕ್ತ ತೋರ್ತದ. ತೋರಿದ ಮೇಲೆ ಅದರ ಸ್ಫಟಿಕವು ಸ್ವಭಾವತ್ ಏನದ ಶುಭ್ರದಿಲ್ಲ. ಅದರಲ್ಲಿ ಕೆಂಪು ಛಾಯೆ ಮೂಡ್ತದ, ಪ್ರತಿಬಿಂಬ ಮೂಡ್ತದ. ಮೂಡಿ ಸಮೀಪದಲ್ಲಿದ್ದಂಥ ದಾಸವಾಳದ ಕೆಂಪು ಹೂವಿನದಾಗಿದೆ. ಅದರಿಂದ ಸ್ಫಟಿಕದಲ್ಲಿದ್ದ ಕೆಂಪು ಮಿಥ್ಯೆಯಾಗಿದೆ. ಅದರೊಳಗಿದ್ದ ಕೆಂಪು ಯಾರ್ದು? ಸ್ಫಟಿಕದ್ದಲ್ಲ, ಅದು ಬೇರೆ ಆದಂಥ ದಾಸವಾಳ ಹೂವಿಂದು. ಆದ್ದರಿಂದ ಕೆಂಪಾದ ಹೂವು ಸತ್ಯವಾಗಿದೆ. ಹೂವು ಸತ್ಯ ಆಗ್ಯದ, ಅದು ಬಣ್ಣ ಸತ್ಯ ಅದ. ಆದರೆ ಆತ್ಮನಲ್ಲಿ ತೋರುವ ಗಮನ ಆಗಮನವು ಅಲ್ಲಿ ಮಿಥ್ಯೆಯಾದಂಥ ಆತ್ಮನಲ್ಲಿ ಸತ್ಯ ಅನ್ನೋದು ತೋರ್ತದ ನೋಡಪ್ಪ. ಅಲ್ಲಿ ತೋರೋದಿಲ್ಲ, ಸ್ಫಟಿಕದಲ್ಲಿ ಕೆಂಪು ತೋರೋದಲ್ಲ. ಅದರಂತೆ ಮಿಥ್ಯೆಯಾದ ಯಾವ ಉಪಾಧಿಗಳು ಸತ್ಯವಾದ ಆತ್ಮನಲ್ಲಿ ಗೋಚರ ಆಗ್ತವ, ಆದರೂ ಕೂಡ ಸ್ಫಟಿಕದಲ್ಲಿ ಕೆಂಪು ಹೇಗಿಲ್ಲವೋ ಅದರಂತೆ ನೀನು ಆತ್ಮನಾದ ನಿನ್ನಲ್ಲಿ ಜನನ ಮರಣ ಉಪಾಧಿ ಸಂಬಂಧಗಳು ಇಲ್ಲ. ಅಂದ್ರೇನು? ಮಿಥ್ಯ ಅಂತ. ಹಾಗೆ ಇದರಂತೆ ಅಹಂಕಾರವು ಮಾತ್ರ ಸತ್ಯವಾಗಿದೆ. ಹೀಗೆ ಹೇಳುವುದರಿಂದ ತಾವು ಪೂರ್ವದಲ್ಲಿ ಹೇಳಿದ ಯಾವ ದೋಷ ಬರಂಗಿಲ್ಲ. ಅಹಂಕಾರ ಸತ್ಯವಾಗಿರುತ್ತೆ ಅಂತ ಹೇಳ್ರಿ ಅಂತ ಶಿಷ್ಯ. ಅಹಂಕಾರ ದಾಸವಾಳ ಸತ್ಯ ಅದಲ್ಲ, ಅದಲ್ಲ ಅದಲ್ಲ. ಅವ್ರಿಗೆ ಅಹಂಕಾರ ಅದರಲ್ಲಿ ಆದಂತ ಅದನ್ನು ಹೇಳ್ರಿ ಅಂತ. ಇವರು ಯಾವ ದೃಷ್ಟಿ ಇಟ್ಟರ? ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಆ ಬ್ರಹ್ಮನಲ್ಲಿ ಏನು ಇಲ್ಲ ಅಂದಾಗ ಅಹಂಕಾರ ಒಂದು ಆದಂತ ಹೇಳಿದರೆ ಆತ್ಮ ಒಂದಾಯ್ತು, ಅಹಂಕಾರ ಒಂದಾಯ್ತು, ದ್ವೈತಾಪತಿ ದೋಷ ಬರ್ತದ. ಹಾಗಾಗಿ ಸದ್ಗುರುಗಳು ಮುಂದೆ ಹೇಳ್ತಾರೆ, ಪಾರಮಾರ್ಥಿಕ ಅಲ್ಲದ ಆ ರಕ್ತತೆಯನೇ ತಾಂ ಕಾರಣಂ ಬೆಳೆದ ಕೆಂಬೆಳಗನಿಪ್ಪ ವ್ಯವಹಾರವಂ ಮಿಥ್ಯೆ ಹೌದಂತೆ. ಅಲ್ಲಿ ವ್ಯವಹಾರ ನಡೆದಪ್ಪ. ಹೇಗೆ? ಸ್ಫಟಿಕದಲ್ಲಿ ತೋರುವಂತ ಕೆಂಪು ಸುಳ್ಳಲ್ಲ. ಅದು ಸುಳ್ಳಾದ್ರೆ ಆ ಸುಳ್ಳು ಕೆಂಪಿನಿಂದ ಸುತ್ತಲೂ ಬಿದ್ದಿರುವ ಸ್ವಲ್ಪ ಕೆಂಪು ಬೆಳಕು ಬರ್ತದೆ. ಅದ್ರ ಸುತ್ತ ಬಹಳ ದೂರ ಅಲ್ಲ, ಅದರ ಸುತ್ತ. ಆದರೆ ಆ ಒಂದು ಕೆಂಪು ಸುಳ್ಳಾದ ಮೇಲೆ ಅದರ ಬೆಳಕು ಸತ್ಯ ಆಗ್ತದೇನು? ಅದು ಸುಳ್ಳಲ್ಲ. ಹೀಗೆ ಆತ್ಮನಲ್ಲೇ ಚಲನರೂಪ ಸಂಸಾರವು ಮಿಥ್ಯೆ ಆದ ಬಳಿಕ
ಅದರಿಂದ ಪ್ರಾಪ್ತಗಳಾಗುವ ಭೋಗಾದಿಗಳು ಸುಳ್ಳಂತ ಹೇಳಬೇಕಲ್ಲ. ಬಣ್ಣನೇ ಸುಳ್ಳ ಮೇಲೆ ಅದು ಬೆಳಕು ಸುಳ್ಳೆ. ಅದರಂತೆ ಇಲ್ಲಿ ಯಾವ ಸಂಸಾರ ಮಿಥ್ಯೆಯಾದ ಬಳಿಕ ಆತ್ಮನಲ್ಲಿ ಏನು ಮಿಥ್ಯಾದ? ಚಲನ ರೂಪ ಮಿಥ್ಯಾದಂತ. ಹೋಗೋದು ಬರೋದು ಆತ್ಮನಲ್ಲಿಲ್ಲ. ಆತ್ಮನಲ್ಲಿ ಇಲ್ಲ ಅಂತೀರಿ. ಜಗತ್ತು ಹೋತದ, ಅಳ್ತಾರ, ಬರ್ತದ, ನಗ್ತಾರ. ಇಲ್ಲಂತ ಹೆಂಗಂತೀರಿ ಅಂದ್ರೆ ಅವರು ದೇಹ ಓತದ ಬರ್ತದಂತ ಬರಂಗಿಲ್ಲ ಅಂತ ಹೇಳಿಲ್ಲ. ಅವರು ದೇಹ ಓತವ ಬರ್ತಾವ, ಹೋತವ ಬರ್ತಾವ. ಆದ್ರೆ ಆತ್ಮ ದೇಹದ ಜೊತೆಯಲ್ಲಿ ಹೋಗೋದಲ್ಲ, ಬರೋದಲ್ಲ. ಇದನ್ನ ನಾವು ಹೇಳಕತ್ತೀವಿ, ಅರ್ಥ ಮಾಡ್ಕೋ ಅಂತ ಉಪದೇಶ ಮಾಡ್ತಾರೆ ಗುರುಗಳು. ಹೀಗೆ ಭೋಗಾದಿಗಳು ಸುಳ್ಳು ಅಂತ ಹೇಳ್ಬೇಕಾಯ್ತಲ್ಲ. ಸಂಸಾರದ ಭೋಗಾದಿಗಳು ಸುಳ್ಳೆ. ಕೆಂಪು ಸುಳ್ಳಾದ್ಮೇಲೆ ಕೆಂಪಿನ ಬೆಳಕು ಸುಳ್ಳು. ಅಹಂಕಾರ ಸುಳ್ಳಾದ್ಮೇಲೆ ಅದರ ಭೋಗಾದಿಗಳು ಸುಳ್ಳು. ಹಾಗೆ ಈ ಒಂದು 2 ಪದ್ಯಗಳಿಂದ ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ಅದು ಹೇಗೆ ಸಾಧ್ಯ ಗುರುಗಳೇ, ಇನ್ನೂ ಸ್ವಲ್ಪ ತಿಳಿಸಿ ಹೇಳ್ರಿ ಅಂದ್ರೆ, ಪುಷಿಯಾದ ಗಮನದಿಂದ ಯಶವ ಅಖಿಲ ಭೋಗವಂ ಪುಷಿ ಎಂಬುದಾಯಿತು. ನೀನೇ ತದ್ಗಮನಂ ಮನಂ ಪುಷಿ ಎಂಬ ಆ ಕಥನಿಂದೆ ಅಂದ್ರು. ಸ್ಫಟಿಕದಲ್ಲಿ ತೋರುವ ಕೆಂಪು ಸುಳ್ಳಂತುಪ್ಪಿದಲ್ಲ, ಸತ್ಯ ಅಲ್ಲ. ಅದು ಸಮೀಪದಲ್ಲಿದ್ದ ದಾಸವಾಡದ ಕೆಂಪಾದ ಹೂವಿನ ಛಾಯೆ ಅಂದ್ರೇನು? ಪ್ರತಿಬಿಂಬ ಬಿದ್ದದ. ಹೂವನು ಬಿದ್ದಿಲ್ಲ. ಹೂ ಬಿದ್ದದ ಒಳಗೆ, ಹೂವು ಹೊರಗೆ ಅದ, ಅದರ ಪ್ರತಿಬಿಂಬ ಒಳಗೆ ಬಿದ್ದದ. ಸ್ಫಟಿಕದಲ್ಲಿರುವ ಮಿಥ್ಯೆಯಾದ ಕೆಂಪು ಅದ್ರ ಒಳಗಿಲ್ಲಂದ್ರೆ ಅದು ಮಿಥ್ಯ ಅಲ್ಲ, ಸುಳ್ಳಲ್ಲ. ಈ ಸ್ಫಟಿಕದ ಸುತ್ತಲೂ ಕೆಂಪು ಬೆಳಕು ಬಿದ್ದಿದೆ, ಅದು ಕೂಡ ಸುಳ್ಳು. ಕಾರಣ ಬೀಜವಾದ ಕೆಂಪು ಮಿಥ್ಯವಾದ ಮೇಲೆ ಅದರ ಕಾರ್ಯವಾದ ಬೆಳೆ ಕೂಡ ಮಿಥ್ಯ ಆಗ್ತದೆ. ಆಗಬೇಕಿಲ್ಲ. ಬೀಜನೇ ಇಲ್ಲಂದ್ರೆ ಬೆಳೆ ಬರ್ತದೆ. ಬೀಜ ಕಾರಣವಾದ ಬೀಜ ಇದ್ರೆ ಕಾರ್ಯವಾದ ಬೆಳೆ ಇರ್ತದೆ. ಅದೇ ರೀತಿ ಅದರ ಕಾರ್ಯವಾದ ಕೆಂಪು ಮಿಥ್ಯಾದಂತೆ ಗಮನವು ಖುಷಿಯಾದ ಮೇಲೆ ಗಮನದಿಂದ ಪ್ರಾಪ್ತಿಯಾಗುವ ಲೋಕಾಂತರ ಜನ್ಮಾಂತರ ಇಲ್ಲ ಅಂದ್ರೆ ಯಾರಿಗೆ ಆತ್ಮಗ ಗಮನ ಆಗಮನ ಇಲ್ಲ. ಇಲ್ಲಿ ದೇಹ ಬಿಟ್ಟ ಮೇಲೆ ಆತ್ಮ ಸ್ವರ್ಗಕ್ಕೂ ಹೋಗೋವನಲ್ಲ, ನರಕಕ್ಕೂ ಹೋಗೋವನಲ್ಲ, ವಿಷ್ಣು ಲೋಕಕ್ಕಲ್ಲ, ಬ್ರಹ್ಮಲೋಕ, ವೈಕುಂಠ ಎಲ್ಲಿಗೆ ಹೋಗೋವನಲ್ಲ. ಯಾಕೆ ಹೋಗವಲ್ಲ? ಪರಿಪೂರ್ಣನ. ಅದಕ್ಕೆ ಎಲ್ಲಿಗೆ ಹೋಗಕ ಬರಕ ಜಾಗನೇ ಇಲ್ಲ. ಎಲ್ಲಿಗೆ ಹೋಗ್ತಾನ? ಸುಮ್ಮನೆ ನಾವು ಇಲ್ಲೇ ರೈಲ್ವೆದಲ್ಲಿ ಹೋಗುವಾಗ ಕೆಲವು ಸಲ ಜನಸಂಖ್ಯೆ ನೋಡಿಬಿಟ್ರೆ 4 ಮಂದಿ ಕೂಡ ಸಿಟಿಗೆ 6 ಮಂದಿ 7 ಮಂದಿ ಕೂಡ್ತಾರೆ. ಸರಿ 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 ಅಂತ. ಅಲ್ಲಿ ಮೊದಲು 4 ಮಂದಿ ಕುಂತಾಗ ಹಿಂಗೆ ಅಂದ್ರೆ ಜೋಲಿ ಹೋಗೋದೇ ಅವ್ರ ಜೋಲಿ ನಮ್ಮ ಮೇಲೆ, ನಮ್ಮ ಜೋಲಿ ಅವ್ರ ಮೇಲೆ. 5-6 ಮಂದಿ ಕುಂತಾಗ ಹೆಂಗ ಚೀಲ ಜ್ವಾಳ ಹಾಕಿ ಮೂತಿ ಕಟ್ಟಿ ಒಂದು ಕಡೆ ಹಾಕಿರ್ತಾರ, ಅದ್ರಂಗೆ ಎಲ್ಲರೂ ಅಲಗಾಡಂಗಿಲ್ಲ ನೋಡು. ಯಾಕಂದ್ರೆ ಅಲಗಾಡಕ್ಕೆ ಜಾಗ ಬೇಕಲ್ಲ. ಮೊದಲಿತ್ತು ಈ ಕಡೆ ಬೀಳ್ತಿತ್ತು ಗೋಣ, ಆ ಕಡೆ ಬೀಳ್ತಿತ್ತು. ಈಗ ಯಾಕೆ ಬಿಡವಲ್ತು? ಬೀಳಕ್ಕೆ ಜಾಗ ಇಲ್ಲ ಅಂತ. ಇಲ್ಲೇ ನಮಗೆ ಅನುಭವ ಆದ ಪರಿಪೂರ್ಣವಾದ ಆತ್ಮ ಅವನು ಜಾಗನೇ ಇಲ್ಲಂದ್ರೆ ಎಲ್ಲಿಗೆ ಹೋಗ್ತಾನ, ಎಲ್ಲಿಗೆ ಬರ್ತಾನ ಅಂತ ಅಂದಾಗ ನೀನು ಆತ್ಮನಿದ್ದಿ. ಕಾರಣ ಆ ಹೋಗುವ ಬರುವ ಯಾವ ಕೂಡ ಲೋಕಾಂತರ ಜನ್ಮಾಂತರ ಭೋಗ ಕೂಡ ಆತ್ಮನಿಗಿಲ್ಲ ನೋಡು. ಏನು ಹೇಳ್ದಂಗಾಯ್ತು? ನಮಗೆ ಲೋಕಾಂತರ ಇಲ್ಲ,
ಮತ್ತು ಕ್ಷೀಣೆ ಪುಣ್ಯ ಆದಮೇಲೆ ಜನ್ಮಾಂತರ ಇಲ್ಲ. ಯಾವುದಕ್ಕಾದ್ರಿ ಲಿಂಗತನುವಿಗೆ ಬಿಡಬಾರ್ದು. ಅದಕ್ಕಾದ ಅದು ನೀನಲ್ಲಲ್ಲ, ಅಂದ್ರೆ ನೀನು ಹೋಗೋ ನನ್ನಲ್ಲಿ ಹೋಗೋದಲ್ಲ ಅಂತ. ಹಾಗೆ ಕಾರಣವಾದ ಗಮನವು ಸುಳ್ಳಂದಮೇಲೆ ಅದ್ರ ಕಾರ್ಯ ಹೆಂಗೆ ಸತ್ಯ ಆತಾವ? ಅವನಿಗೆ ಹುಟ್ಟೋದೇ ಇಲ್ಲ ಅಂದಮೇಲೆ ಹುಟ್ಟಿದ ಮೇಲೆ ಭೋಗಗಳು ಹೆಂಗೆ ಹೇಳ್ತದೆ ಆತ್ಮನಿಗೆ? ಆತ್ಮನಿಗೆ ಯಾವ ಭೋಗ ಅದ? ಯಾವ ಭೋಗ ಇಲ್ಲ. ಹೀಗೆ ಕಿಂತು ಎಲ್ಲವೂ ಮಿಥ್ಯೆಯೇ ವಿನಃ ಅವು ಸತ್ಯವಾದುವಲ್ಲ ಅಂತ ಒತ್ತಿ ಒತ್ತಿ ಶಿಷ್ಯನಿಗೆ ಹೇಳ್ತಾರೆ. ಕಾರಣ ಇದು ಸಂಸಾರ ಮಿಥ್ಯೆ ಅಂದಮೇಲೆ ಅದರ ಭೋಗ ಕೂಡ ಸುಳ್ಳಂತಾಯ್ತು. ಆದರೆ ಅಹಂಕಾರಕ್ಕೆ ಸತ್ಯತ್ವವನ್ನ ಹೇಳುತ್ತೇನೆ ಅಂತಂದ್ರೆ ಶಂಕೆಯನ್ನು ಮಾಡಿದರೆ ಉಪಾಧಿಯಾದ ಅಹಂಕಾರಕ್ಕಾದರೂ ಸತ್ಯತ್ವವು ವೇದಾಂತ ಮತದಲ್ಲಿ ಪ್ರಾಪ್ತಿ ಆಗಲಾರದು ಅಂತ ಇಲ್ಲಿ ನಿರೂಪಣೆ ಮಾಡ್ತಾನೆ ನೋಡ್ರಿ. ನಾವು ಶಾಸ್ತ್ರ ಕೇಳಾರ್ದ, ಗುರುಸನ್ನಿಗೆ ಹೋಗಲಾರ್ದ ನಾವು ಎಷ್ಟು ತಪ್ಪನ್ನು ತಿಳ್ಕೊಂಡು ಎಷ್ಟೆಷ್ಟು ಕಷ್ಟ ದುಃಖದಲ್ಲಿ ಒದ್ದಾಡ್ತೀವಿಲ್ಲ. ಎಷ್ಟು ಮಂದಿ ಒದ್ದಾಡರಂತ. ಇಂತು ಉಪಾಧಿಗೆ ಸತ್ಯವೆಂತೂ ಘಟಿಸುವುದು ವೇದಾಂತ ಮತದಲ್ಲಿ ಪೇಳಿದಂತೆ ಸರ್ವಂ ಭ್ರಾಂತಿಮಯವೊಂದು ತಿಳಿಪುತ್ರ. ಅಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂದಲ್ಲಿ ಇಲ್ಲಿ ಸರ್ವವು ಭ್ರಾಂತಿಮಯ ಅಂತ ವಿಚಾರ ಮಾಡಬೇಕು. ಆ ವಾಕ್ಯ ತಗೊಂಡಾಗ ಈ ವಾಕ್ಯ ತಗೊಳ್ಬೇಕಾದ. ಯಾಕಂದ್ರೆ ಇಂತು ಉಪಾಧಿಗೆ ಸತ್ಯವೆಂದು ಉಪಾಧಿಯಾದ ಅಹಂಕಾರವಾದರೂ ಸತ್ಯತ್ವಾದಕ್ಕೂ ಸಂಭವಿಸುವುದಿಲ್ಲ. ಯಾಕೆಂದರೆ ವೇದಾಂತ ಮತದಲ್ಲಿ ಸಚ್ಚಿದಾನಂದ ಸ್ವರೂಪನಾದ ಆತ್ಮನಿಗಿಂತಲೂ ಭಿನ್ನವಾದ ಯಾವುದೇ ಒಂದು ವಸ್ತು ಇಲ್ಲ ಅಂತ ಮೊದಲೇ ಹೇಳ್ಯಾರ. ಏಕಂ ಏವಂ ಅಷ್ಟ. ಅಲ್ಲಿ ಇನ್ನೊಂದು ಆದಂತ ಹೇಳ್ಯಾರೇನು? ಎಲ್ಲಿ ವೇದಾಂತ ಮತದಲ್ಲಿ ಇದು ಬೀಳಬಾರ್ದು. ಬೇರೆ ಮತಗಳಲ್ಲಿ ಆವಂತ ಹೇಳ್ಕೊಂತ ಬಂದರೆ ಅದು ಬೇರೆ ಪ್ರಶ್ನೆ. ಆತ್ಮ ಭಿನ್ನವಾದದ್ದು ಕಲ್ಪಿತವಾಗಿದೆ, ಕಲ್ಪಿತ ವಸ್ತು ಮಿಥ್ಯೆಯಾಗುತ್ತದೆ ಎಂದು ಅದು ಸತ್ಯವಾಗಲಾರದು. ಆದ್ದರಿಂದ ಧರ್ಮ ಸಹಿತ ಧರ್ಮಿಯಾದ ಅಹಂಕಾರವು ಸುಳ್ಳು ಅಂದ್ರು. ಆತ್ಮ ಕಲ್ಪಿತ ಅಲ್ಲದು, ಆತ್ಮ ಭಿನ್ನ ಅಲ್ಲ, ಆತ್ಮ ಅಭಿನ್ನ ಅದ, ಆತ್ಮ ಅಕಲ್ಪಿತ ಅದ. ಆತ್ಮನ ಕಲ್ಪನೆ ಮಾಡಿ ಹೇಳ್ಯಾರೇನು? ಆತ್ಮ ನಮ್ಮನ್ನು ಬಿಟ್ಟಾನೇನು? ಆತ್ಮನೇ ನಾವಿದ್ದೀವಿ, ಮರ್ತೀವಿ ಭ್ರಾಂತಿಯಿಂದ. ಗುರುಶಾಸ್ತ್ರಾದಿಗಳಿಂದ ಭ್ರಾಂತಿಯನ್ನು ಕಳೆದುಕೊಂಡು ಬ್ರಹ್ಮನಾಗುವ ಕಾರ್ಯ ಮಾಡುವುದೇ ಗುರುಶಾಸ್ತ್ರಾದಿಗಳ ಧರ್ಮ. ಹಿಂದೆ ಹೋಗೋದಲ್ಲ, ಯಾರಿಗೆ ಹೇಳಿದ್ರು ಮುಕ್ತ ಅಂತ. ಹಾಗೆ ಉಪಾಧಿ ನಿರಾಕರಣ ನಿರೂಪಣೆ ಅಂದರು. ನಾವೇನು ಹೇಳಿದ್ವಿ ಇಲ್ಲಿವರೆಗೂ ಉಪಾಧಿಗಳನ್ನು ನಿರಾಕರಣೆ ಹೇಳಿದ್ವಿ ಅಂತ ಹೇಳಿದ್ರಲ್ಲ. ಸೂತ್ರ 3ಕ್ಕೆ ತ್ರಿವಿಧಿ 31ಕ್ಕೆ. ಅಂದ್ರೆ ಭೋಗ ಯಾರಿಗೆ ಹೇಳಿದ್ರಿ ಇಲ್ಲಿವರೆಗೂ? ಇಷ್ಟೆಲ್ಲ ಸುಖ ದುಃಖ ಮಿಶ್ರ ನರಕ ಸ್ವರ್ಗ ಗಿಡ ಮರ ಪಶು ಪಕ್ಷಿ ಪ್ರಾಣಿ ಇವೆಲ್ಲ ಹೇಳಿಕಂತ ಬಂದವಲ್ಲ ಹಿಂದಿನ ಶಾಸ್ತ್ರದಿಂದ ಇಲ್ಲಿವರೆಗೆ ಹೇಳ್ಯಾರ. ಇವೆಲ್ಲವೂ ಆತ್ಮನಿಗೆ ಇಲ್ಲ ಅಂತ ಹೇಳಿವಿ. ಯಾರಿಗೆ ಹೇಳಿವಿ? ಆತ್ಮನಿಗಿಲ್ಲ. ನೀನು ಯಾವಾಗ ಆತ್ಮ ಅಂತ ನಿನಗೆ ಆತದ ಅವಾಗ ಇದಿಲ್ಲ ನೋಡು. ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ನೀನು ಆತ್ಮ ಆಗೋದಿಲ್ಲ.
ಆಗೋದಿಲ್ಲ ಅದು. ಹಾಗಾಗಿ ಯಾಕಾಯ್ತ್ರಿ ಇಷ್ಟೆಲ್ಲ ಅಂದರೆ ಭ್ರಾಂತಿಮಯದಿಂದ, ಭ್ರಾಂತಿ ಅಧ್ಯಾಸ ಅಂತೇಳಲ್ಲ, ಇರುವಂಥ ವಸ್ತುವಿನಲ್ಲಿ ಇಲ್ಲದ್ದು ಇದ್ದಂತೆ ತೋರುವುದೇ ಅಧ್ಯಾಸ, ಭ್ರಾಂತಿ ಎಂದರು. ತಾನು ಅಲ್ಲದ, ತನ್ನದಲ್ಲದ ಒಡಲನ್ನು ತಾನು ತನ್ನದು ಎಂದು ತಿಳಿಯುವುದೇ ಭ್ರಾಂತಿ. ಅದೇ ಅಜ್ಞಾನ, ಅದೇ ಅಧ್ಯಾಸ ಅಂತ ಶಬ್ದ ಬ್ಯಾರೆ ಮಾಡ್ಯಾರ. ಹಾಗಾಗಿ ಆತ್ಮನಿಗೆ ಭಿನ್ನವಾಗಿ ತೋರುವ ದೃಶ್ಯ ಪ್ರಪಂಚ ಮಿಥ್ಯ ಅಂದರು. ಆಚಾರ್ಯ ಶಂಕರರ ವಾಕ್ಯ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂದರು. ಬ್ರಹ್ಮ ಮಿಥ್ಯ ಜಗತ್ ಸತ್ಯ ಅಂತ ಹೇಳಿಲ್ಲಲ್ಲ. ಬ್ರಹ್ಮ ಮಿಥ್ಯ ಜಗತ್ ಸತ್ಯ ಅಂತ ಹೇಳಿಲ್ಲ. ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ ಅಂದ. ನಾವೇನ್ ತಿಳ್ಕೊಂಡಿವಿ? ಬ್ರಹ್ಮನೇ ಮಿಥ್ಯ, ಜಗತ್ತು ಸತ್ಯ ಅಂತ ತಿಳ್ಕೊಂಡಿವಿ. ವಿರುದ್ಧ ಆಯ್ತು ನೋಡ್ರಿ. ಯಾವುದು ಇದೆ ಇದ್ದದಲ್ಲಿ ಇಲ್ಲದ ಆದಂತ ಭಾವನೆ ಐತಲ್ಲ, ಇದು ಅಜ್ಞಾನ ಅಲ್ಲ. ಇರುವಂತ ಆತ್ಮಸ್ವರೂಪ ನಾವೀವಿ. ಇಲ್ಲದಂತ ದೇಹ ಇರ್ತದ ಅನ್ನೋ ಭಾವನೆ ಏನು ಆಗಲ್ಲ, ಆ ಭಾವವೇ ಭ್ರಮೆ, ಮತ್ತೇನಾದಲ್ಲಿ. ಹಾಗೆಯೇ ಎಲ್ಲವೂ ಮಿಥ್ಯ. ಯಾವಾಗಂದ್ರೆ ಜ್ಞಾನದಿಂದ ನೋಡು ಏದಳು ಯಾವುದು ಬಹುಪಾಡು. ತಾವು ಜ್ಞಾನದಿಂದ ನಿಶ್ಚಯವಾಗಿ ತಿಳಿದಾಗ್ಯಾದರೂ ಇದು ಪ್ರಪಂಚ ತೋರ್ತದ. ನೀನು ಸುಳ್ಳು ಅಂದ್ರೆ ತೋರೇಬಾರದು ಅಂತ ತಿಳ್ಕೊಬೇಡ, ತೋರ್ತದ. ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡು. ಅದು ಏನು ಮಾಡ್ತದ? ಪ್ರತೀತಿ ಅಂದ್ರು. ಗೋಚರ ಕಾಣ್ತದ, ಇಲ್ಲಂತಲ್ಲ. ಆದರೆ ಇದು ಭ್ರಾಂತಿಮಯವೆಂದು ಹೇಗೆ ಹೇಳಿದಿರಿ ಅಂದರೆ, ರಜ್ಜು ಜ್ಞಾನವಾದೊಡನೆ ಸರ್ಪವು ತೋರದಂತೆ ಹಗ್ಗದ ಜ್ಞಾನ ಆದಾಗ ಸರ್ಪ ತೋರ್ತದೇನಪ್ಪ? ತೋರೋದಿಲ್ಲ. ಬ್ರಹ್ಮಾತ್ಮರ ಏಕತ್ವ ಜ್ಞಾನವಾದೊಡನೆ ಇದೆಲ್ಲವೂ ತೋರಬಾರದಲ್ಲ. ನೀವು ತೋರ್ತದಂತ್ರಿ, ತೋರಬಾರದು. ಹಗ್ಗದ ನಿಶ್ಚಯ ಜ್ಞಾನ ಆದಾಗ ಹಾವು ಹೆಂಗೆ ತೋರ್ತದ? ಅದಂಗೆ ನನ್ನ ಸ್ವರೂಪ ಜ್ಞಾನ ಆದಾಗ ಇವ್ಯಾವ ತೋರಬಾರ್ದು, ಮತ್ತೆ ತೋರ್ತವ ಅಂತೀರಿ. ತೋರುವುದರಿಂದ ಇದು ಭ್ರಾಂತಿ ಅಂತ ಹೆಂಗಂತೀರಪ್ಪ? ಭ್ರಾಂತಿ ಅಂತ ಅನ್ನಕ್ಕೆ ಬರಂಗಿಲ್ಲ. ಹಾಗೆ ಶಿಷ್ಯ ಗುರುಗಳನ್ನ ಪ್ರಶ್ನೆ ಮಾಡಿದಾಗ ಗುರುಗಳು ಹೇಳ್ತಾರೆ ಮುಂದ, ಯಾವ ನಿಶ್ಚಯ ಜ್ಞಾನ ಆದ ಮೇಲೆ ಭ್ರಾಂತಿ ಪದಾರ್ಥಗಳು ತೋರ್ತವಲ್ಲ, ತೋರ್ತವಿಲ್ಲ, ತೋರ್ತವ ಶಿಷ್ಯ. ನೀ ತೋರಬಾರ್ದಂತ ನೀನಂತಿದ್ದಿ, ನಿಂದು ವಾಜಿಮಾದ. ಆದರೆ ಭ್ರಾಂತಿ ಪದಾರ್ಥಗಳು ಜ್ಞಾನ ಆದ ಮೇಲೆ ತೋರಬಾರದೆಂಬ ನಿಯಮವಿಲ್ಲ. ನೀ ಅನ್ಕಂಡಾಗ ಅದ್ರ ನೇಮ ಇಲ್ಲ. ಯಾಕೆಂದರೆ ರಕ್ತ ಸ್ಫಟಿಕೆಯಲ್ಲಿ ಸ್ಫಟಿಕವು ರಕ್ತವರ್ಣ ಇಲ್ಲಲ್ಲ. ಅಲ್ಲಿ ರಕ್ತವರ್ಣ ರಕ್ತ ಅದಲ್ಲ, ಅದ್ರಾಗ ಆದಿನೊಳಗ ಇಲ್ಲ. ಅದ್ರಾಗ ಇಲ್ಲ ಅಂತ ಗೊತ್ತಾದ ಮೇಲೆ ಕೂಡ ಅದು ತೋರ್ತದಿಲ್ಲ ಅಂತ. ತೋರಬಾರ್ದಂತ ನಿಯಮ ಹೆಂಗದ? ತಿಳಿದ ಮೇಲೂ ತೋರ್ತದ. ಹಾಗೆ ರಜ್ಜು ಸರ್ಪದ ದೃಷ್ಟಾಂತ ನಿರುಪಾಧಿಕವಾಗಿದೆ. ರಕ್ತ ಸ್ಫಟಿಕ ದೃಷ್ಟಾಂತ ಸೋಪಾಧಿಕವಾಗಿದೆ. ಅದರಿಂದ ನಿರುಪಾಧಿಕದಲ್ಲಿ ಜ್ಞಾನ ಸಮಕಾಲಕ್ಕೆ ಭ್ರಮೆ ನಿವೃತ್ತಿಯಾಗುತ್ತದೆ. ಸೋಪಾಧಿಕದಲ್ಲಿ ಮಾತ್ರ ಜ್ಞಾನವು ಪ್ರತೀತಿಯಾಗುತ್ತದೆ. ಆದ್ದರಿಂದ ಆತ್ಮ ಭಿನ್ನ, ಸರ್ವ ದೃಶ್ಯ ಪ್ರಪಂಚವು ಮಿಥ್ಯೆ ಎಂದು ತಿಳಿದರು. ಪ್ರತೀತಿ ಮಾತ್ರ ಇದ್ದೇ ಇರುತ್ತದೆ. ಸುಳ್ಳು ಅಂತ ತಿಳಿದ ಮೇಲೆ ಕೂಡ ಸ್ವಲ್ಪ ಹೊತ್ತು. ಅದಕ್ಕೇನು ದೃಷ್ಟಾಂತ ಅಂದರೆ, ಕರಡಿಯ ಒಳಗಿರುವ ಕರ್ಪೂರದಂತೆ. ಕರ್ಪೂರ ಅದಾಗ ಮಿಥ್ಯಲ್ಲ, ಎಲ್ಲ ಸುಟ್ಟು ಮಿಥ್ಯ ಆಗ್ಯದ.
2-3 ದಿನ ತನ ಅದರಲ್ಲಿ ವಾಸನೆ ಪ್ರತೀತಿ ಆಗ್ತದೆ. ಗೊತ್ತಾಗ್ತಿಲ್ಲ ವಾಸನೆ ಆದೇನು ಕರ್ಪೂರ ಇದ್ರ ವಾಸನೆ ಬರ್ಬೇಕಾಗಿತ್ರಿ. ಇಲ್ಲದ ಹೆಂಗ್ ಬರ್ತದ ವಾಸನೆ ಅಂದ್ರೆ ಅದೇನು ನೇಮ ಹಂಗಿಲ್ಲಲ್ಲ. ಇಲ್ಲದಿದ್ದರೂ ಪ್ರತೀತಿ ಆಗಬಾರ್ದಂತ ನೇಮ ಏನಿಲ್ಲ. ಇತ್ತು ಅಂದ್ರೆ ಕರ್ಪೂರ ಯಾವಾಗ ಖಾಲಿ ಆಯಿತು ಅದರ ವಾಸನ ಸಹಿತ ಕೂಡ ಖಾಲಿ ಆಗಬೇಕು, ವಾಸನೆ ಬರಬಾರ್ದಾಗಿತ್ತು. ಹಾಗೆ ಇಲ್ಲಿ ಈ ಸೋಪಾದಿಯಾದ 4ನೇ ಸೂತ್ರ, ಸೋಪಾದಿಯಾದ ಸಂಸಾರವನ್ನು ಕೆಡಿಸಲು ಇನ್ನು ರೂಪಿಸುವನು ಆ ಸಮಾಧಿಗಳನ್ನು ಇಲ್ಲಿ. ನೋಡಪ್ಪ ಶಿಷ್ಯ, ಈ ಸೋಪಾಧಿಕವಾಗಿ ಇಲ್ಲದಿದ್ದರೂ ಕೂಡ ಇದ್ದಂತೆ ತೋರುವ ಭ್ರಾಂತಿ ಅಧ್ಯಾಸ ಭ್ರಮೇನದಲ್ಲ, ಜ್ಞಾನ ಆದ್ರೂ ಕೂಡ ತೋರ್ತದ. ಕರ್ಪೂರ ಖಾಲಿ ಆದರೂ ವಾಸನೆ ಬರ್ತದ. ಪ್ರಪಂಚ ಮಿಥ್ಯೆ ಆದರೂ ಕೂಡ ಸತ್ಯತ್ವ ಬುದ್ಧಿ ಉತ್ಪತ್ತಿ ಇರ್ತದ. ಇದಕ್ಕೆ ಏನು ಮಾಡಬೇಕು ಅಂದ್ರೆ ಇದು ಕೂಡ ಹೋಗಬೇಕು. ಹಗ್ಗದಲ್ಲಿ ಹಾವು ಹೋದಂಗ ಇದು ಕೂಡ ಮಿಥ್ಯೆ ಅನ್ನೋದು ಹೋಗೇ ಬಿಡಬೇಕು, ಇರಬಾರ್ದು ಅಂತ ಅಂದ್ರೆ ಅದನ್ನು ನೀನು ಮಾಡಿ ನೋಡಬೇಕು, ಅನುಭವಕ್ಕೆ ತಂದುಕೋಬೇಕು ಅಂತ ಅಂದ್ರೆ ಆ ಸೋಪಾದಿಕ ಸಂಸಾರದ ಪ್ರತೀತಿಯನ್ನ ಕೆಡಿಸ್ಬೇಕಾಗ್ಯದ. ಕೆಡಿಸ್ಬೇಕಾಗಿದ್ರೆ ಇಲ್ಲಿ ಕೆಲವು ಸಮಾಧಿಗಳನ್ನ ನೀವು ಮಾಡಬೇಕಾಗ್ತದೆ. ಕಾಣಲೇಬಾರ್ದಪ್ಪ ನನಗಂದ್ರೆ ಮಾಡು ಸಮಾಧಿ. ಅವು ಯಾವ ಎಂಬುದನ್ನ ನಾನು ಹೇಳ್ತೀನಿ. ನೀನು ಏಕಾಗ್ರ ಬುದ್ಧಿಯಿಂದ ಲಕ್ಷ್ಯವಿಟ್ಟು ಅವುಗಳು ಎಲ್ಲವನ್ನು ಕೇಳು ಅಂದ್ರು. ಇಲ್ಲಿ ಎಂತಂದ್ರೆ ಮತ್ತೆ ಸಾಧನಗಳನ್ನ ಇಟ್ರು. ತಿಳಿಲಿಲ್ಲ ಅಂದ್ರೆ ಇದನ್ನ ಮಾಡು, ಅದು ತಾನಾಗಿ ಕೆಡ್ತದಂತ. ಕೆಡ್ತದಿಲ್ಲ. ಈಗ ಏನಾದ್ರು ಕಾಣ್ತದ ನಮ್ಗೆ, ಅದು ಕಾಣಬಾರ್ದು ಅಂದ್ರೆ ಏನ್ ಮಾಡಬೇಕು? ಕಣ್ಣು ಮುಚ್ಚಬೇಕು ಅಷ್ಟೇ. ಹೌದಾ ಇಲ್ಲ? ಈಗ ಕಾಣ್ತದಲ್ರಿ, ಕಾಣ್ತದಂದ್ರೆ ಹೌದು ಕಾಣಬಾರ್ದು ಅನ್ನಂಗಿದ್ರೆ ಒಂದು ಸಾಧನಪ್ಪ. ಏನು? ಕಣ್ಣು ಮುಚ್ಚು. ಕೇಳಬಾರ್ದು ಅಂದ್ರೆ ಕಿವಿ ಮುಚ್ಚಿಗೋ. ಮುಚ್ಚಿದ್ರು ಕಿವಿಯಾಗಿ ಶಬ್ದ ಬಿಡ್ತಾವಲ್ರಿ ಅಂದ್ರೆ ಅಲ್ಲಿಂದ ದೂರ ಹೋಗು. ಆ ಶಬ್ದ ಕೇಳ್ತದೆ, ಅವೇನು ದೂರ ಹೋಗು. ಯಾವಾಗ ನೋಡಮ್ಮ ಹೆಂಗೆ ಕೇಳ್ತದೆ ನನಗೆ. ಇಂಥ ಕೆಲವು ಉಪಾದಿಯಾದ ಉಪಯೋಗಕರವಾದ ದೃಷ್ಟಾಂತಗಳನ್ನ ಸಮಾಧಿಗಳನ್ನ ಸಾಧನ ಮಾಡಲಿಕ್ಕೆ ಶಿಷ್ಯನಿಗೆ ಹೇಳ್ತಾರ. ಈ ಸೋಪಾದಿಯಾದ ಸಂಸಾರವನ್ನು ಕೆಡಿಸಲು ಇವನು ಯಾಕೆ ಹೇಳ್ತೀನಿ ಅಂದ್ರೆ ಉಪಾದಿಯಿಂದ ಒಡಗೂಡಿದ ಸಂಸಾರ ಇದು. ಸಂಸಾರ ಯಾರಿಗೆ ಹೇಳ್ತಾರೆ? ಉಪಾದಿಗೆ ಸಂಸಾರ ಹೇಳಬೇಕು, ಆತ್ಮಗಲ್ಲ. ಆತ್ಮಗ ಸಂಸಾರ ಹೇಳಂಗಿಲ್ಲ, ಏನೋ ಅಸಂಸಾರಿ ಅಂತ. ಮತ್ತೆ ನಾವು ಆರೋಪ ಎಲ್ಲಿ ಮಾಡಿವಿ ಅಂದ್ರೆ ಸಾಮಾನ್ಯವಾಗಿ ಜೀವಾತ್ಮನಲ್ಲಿ ಆರೋಪ ಮಾಡಿವಲ್ಲ. ಯಾಕೆ ಆರೋಪ ಮಾಡಿದ್ವಿ ಅಂದ್ರೆ ಜೀವ ಅಂದ್ರೆ ಯಾರು ಅಂತ ತಿಳಿಲಾರ್ದ ಆರೋಪ ಮಾಡಿದೀವಿ. ಹೌದಲ್ಲ? ತಿಳಿದ ಮೇಲೆ ಆ ಜೀವನು ಇಲ್ಲ, ಅವನು ಶಿವ ಸ್ವರೂಪನ. ಮತ್ತೆ ಆ ಶಿವನಿಗೆ ಪ್ರಪಂಚವನ್ನ ಹೇಳಬೇಕನು? ಹೇಳಂಗಿಲ್ಲ. ನಿನಗ ತೋರ್ತವ ಅಂದ್ರೆ ಅವನ್ನ ಚೆನ್ನಾಗಿ ಕೆಡಿಸಬೇಕಾಗಿತ್ತಂದ್ರೆ ಏನು ಮಾಡು? ಇಲ್ಲಿ ಮುಂದೆ ಸಮಾಧಿಗಳನ್ನ ಹೇಳ್ತೀನಿ. ಎಂಥ ಸಮಾಧಿ? ಜೀವ ಶಿವರ ಐಕ್ಯರೂಪ ಸಮಾಧಿ. ಬ್ಯಾರೆ ರೀತಿ ಸಮಾಧಿಗಳಲ್ಲ. ಶಿವಜೀವರ ಏಕತ್ವ ಹೇಗೆ ಹೊಂದುವುದು, ಹೇಗೆ ಸಾಧಿಸುವುದು, ಹೇಗೆ ಅನುಭವಕ್ಕೆ ತಂದುಕೊಳ್ಳುವುದು ಅನ್ನುವಂಥ ಸಮಾಧಿಗಳನ್ನ ನಾನು ಹೇಳುತ್ತೇನೆ.
ಅವುಗಳನ್ನು ನೀನು ಮುಂದೆ ಏಕಾಗ್ರ ಚಿತ್ರದಿಂದ ಆಲಿಸು ಅಂತ ಈ ಸೂತ್ರದಲ್ಲಿ ಸಮಾಧಿಗಳನ್ನು ಹೇಳ್ತಾ ಉಂಟ್ರು. ತನುಜ ಕೇಳೋ ಉಪಾಧಿ ಎನಿಸುತ್ತೀಹ ಸಂಸಾರ ಇನಿತು ಇಲ್ಲದಂತೆ ಮಾಳ್ಪ ಸುಸಮಾಧಿಯಂ ನಿನಗೆ ನಾನು ವರೆವನು ಇಲ್ಲಿ ಅಂದ. ಇಲ್ಲಿ ಅಂದರೆ ಎಲ್ಲಿ? ಈ ಒಂದು 6ನೇ ಸಂಧಿಯ 4ನೇ ಸೂತ್ರದ 1ನೇ ನುಡಿಯಿಂದ ಸೂತ್ರ ಪ್ರಾಯದಿಂದ ಹೇಳ್ತೀನಿ ಕೇಳಿಕೆ ಅಂತ ಹೋಗಂದ್ರು. ಮತ್ತೆ ಒಂದು ಹೇಳಿದ ಮೇಲೆ ಮತ್ತೆ ಏನಂತ ಅಲ್ಲಿವರೆಗೆ ಮಾತಾಡಕ್ಕೆ ಹೋಗ್ಬೇಡ, ನೀನು ಪೂರ್ತಿ ಕೇಳು. ಅದಕ್ಕಾಗಿ ಹೇ ಶಿಷ್ಯನೇ ಕೇಳು, ಔಪಾಧಿಯ ಸಂಸಾರ, ಉಪಾಧಿಯಾದ ಸಂಸಾರ, ದೇಹ ಹುಟ್ಟದ ದೇಹ ಸಾಯ್ತದ, ಮನಸ್ಸಾದ ಸಂಕಲ್ಪ ವಿಕಲ್ಪ ಮಾಡದ ಅದರ ಫಲವನ್ನು ಸುಖ ದುಃಖ ಅನುಭವಿಸ್ತದ. ಇದರಂತೆ ಎಲ್ಲವೂ ವಿಚಾರ ಮಾಡಿದ ನೋಡಿದ್ರೆ ಕೈ ದಣಿತದ, ಕಾಲು ನಡೆದು ದಣಿತದ, ಕಣ್ಣು ನೋಡಿ ದಣಿತದ, ಬಾಯಿ ಮಾತಾಡಿ ದಣಿತದ, ಕಿವಿ ಕೇಳಿ ಕೇಳಿ ದಣಿತದ, ಮನಸ್ಸು ಸುಖ ದುಃಖ ಸಹಿಸಲಾರದೆ ಅಳ್ತದ, ಬುದ್ಧಿ ಅದು ನಿಶ್ಚಯ ಮಾಡ್ತದ. ಇವೆಲ್ಲ ಉಪಾಧಿ ಧರ್ಮನೋ ನಿನ್ ಧರ್ಮ? ಉಪಾಧಿನೇ. ಬಸ್ಸಿನಾಗ ಒಬ್ಬನು ಕಂಡಕ್ಟರ್ ಕುಂತಾನ, ಕಾರಿನಾಗ ಕಂಡಕ್ಟರ್ ಡ್ರೈವರ್ ಆರ. ಅದನ್ನು ನೋಡೋರಿಗೆ ಓಡ್ತದಿಲ್ಲ. ಒಂದು ತಾಸಿಗೆ 60 ಕಿಲೋಮೀಟ್ರು, ಕೆಲವು 100, 80, 40 ಓಡ್ತಾವ. ಆ ಡ್ರೈವರು ಕುಂತನಲ್ಲ, ಅವನು ಓಡಕತ್ತೇನೇನು? ಡ್ರೈವರು ಓಡವಲ್ಲ, ಕುಂತಾನಷ್ಟೆ. ಆದ್ರೆ ಉಪಾಧಿಗಳು ಓಡಕತ್ತೇವ, ಕೆಲಸ ಮಾಡಕತ್ತೇವಿಲ್ಲ. ಟೈರ್ಗಳು ಓಡ್ತಾವ. ಓಡ್ಬೇಕಾದ್ರೆ ಅದಕ್ಕೇನು ಸಾಧನೆ ಬೇಕು, ಅದಕ್ಕೇನು ಬೇಕು, ಅದಕ್ಕೇನು ಬೇಕು, ಅದಕ್ಕೇನು ಬೇಕು, ಅವೇ ಕೆಲಸ ಮಾಡ್ತಾವ. ಇವನು ಏನಿಲ್ಲ, ಅದಕ್ಕೆ ಬರೇ ಸಾಕ್ಷಿಯಾಗಿ ಸೂತ್ರಧಾರನಾಗಿ ಡ್ರೈವರು ಹೆಂಗೆ ಓಡಿಸ್ತಾನಲ್ಲ, ಅವನು ಓಡಂಗಿಲ್ಲ. ಬಸ್ಸನ್ನು ಅವನು ಓಡಿಸ್ತಾನ. ನಾವೇನು ಕಂಡಿವಿ, ಬಸ್ಸೇ ಅವನು ಓಡಿಸ್ತದೆ ಅಂತ ಅನಿಸ್ತದೆ. ಬಸ್ ಅವನ್ನ ಓಡಿಸಕತ್ತದೇನು? ಕುಂತವ್ರನ್ನಾಗ್ಲಿ ಅವ್ರನ್ನಾಗ್ಲಿ ಬಸ್ಸು ಇವ್ರನ್ನ ಓಡಿಸಕತ್ತಿಲ್ಲ, ಬಸ್ಸೇ ಓಡ್ತದ. ಆವಾಗ ಏನಾಗ್ತದೆ, ನಮಗೆ ಭ್ರಮೆಯಿಂದ ಬಸ್ ಹೋಗಕತ್ತದ ನೋಡಪ್ಪ ಅಂತೀವಿ. ಅದು ಸುಮ್ಮನೆ ಓಡ್ತದೆ, ಉಪಾಧಿ ಅಂತ. ಟೈರು ಬಸ್ಸಿನಾಗ ಕುಂತವ್ರಿಗೆ ಎಂದನ ಗಾಳಿ ಕಡಿಮೆ ಆದ್ರೆ ಕುಂತವ್ರಿಗೆ ಏನನ್ನ ಕಡಿಮೆ ಆಗಿದೆ, ಗಾಳಿ ಟೈರ್ಗಳು ಕಡಿಮೆ ಆಗ್ತದ, ಪಂಚರ್ ಆಗ್ತದ, ಎಲ್ಲಿ ಬೇಕಿಲ್ಲಿ ಏನೇನು ಆತವ ನಿಂದಿರ್ತದ. ಆ ಡ್ರೈವರಿಗೆ ಕುಂತವ್ರಿಗೆ ಏನಂತದ? ಏನಿಲ್ಲ. ಮತ್ತೆ ಯಾವುದನ್ನು ಸರಿ ಮಾಡ್ತಾರ? ಬಸ್ ಕೆಟ್ಟದಂದ್ರೆ ಡ್ರೈವರಿಗೆ ಕುಂತವ್ರಿಗೆ ರಿಪೇರ್ ಮಾಡಂಗಿಲ್ಲ. ಯಾವ ಸಾಮಾನ್ಯ ಕೆಟ್ಟದ ಅದನ್ನು ರಿಪೇರ್ ಮಾಡ್ತಾರ, ಮತ್ತೆ ಚಾಲು ಆಗ್ತದೆ. ಅಂದ್ರೆ ಉಪಾಧಿಗೆ ಸಂಬಂಧ ಇಲ್ಲ. ಅದರಂತೆ ಇಲ್ಲಿ ಉಪಾಧಿ ಸಂಬಂಧವಾದ ದೃಶ್ಯ ಪ್ರಪಂಚ, ಉಪಾಧಿಗೆ ಸಂಬಂಧ ಆದದ್ದು ಯಾವುದು? ದೃಶ್ಯ ಪ್ರಪಂಚ. ಅದೇ ತೋರ್ತದ. ಏನು ತೋರದ ಹಾಗ, ಏನು ತೋರದಂತ ಸಹಜ. ಅದು ತೋರಬಾರದು ಅಂದ್ರೆ ಏನು ಮಾಡಕ್ ಬರ್ತದೆ ಅಂದ್ರೆ, ಆ ಒಂದು ಮಾಡಲಿಕ್ಕೆ ಬರುವುದು ಇದ್ರೆ ಆ ಸಾಧನವ ಏನಂತ ಕೇಳಿದರೆ ಸಮಾಧಿ ಯಾವ? ಅವು ಎಂಥ ಸಮಾಧಿ? ಸುಸಮಾಧಿ. ಅಜ್ಞಾನ ಸಮಾಧಿಗಳೇ ಬೇರೆ, ಇವು ಜ್ಞಾನ ಸಮಾಧಿ. ಈ ಸಮಾಧಿ ವೇದಾಂತಕ್ಕೆ ಸಂಬಂಧಪಟ್ಟು. ಅದಕ್ಕಾಗಿ ಇವುಗಳ ವಿಶೇಷ ಏನೆಂದರೆ, ಯೋಗ ಅಭ್ಯಾಸದಿಂದ ತೋರುವ, ಯೋಗಾಭ್ಯಾಸವನ್ನು ಮಾಡಿ
ಈ ಒಂದು ಅಭ್ಯಾಸ ಮಾಡಿದರೆ ಇದಕ್ಕೆ ಸುಸಮಾಧಿ ಅಥವಾ ಜ್ಞಾನ ಸಮಾಧಿ ಅಂತ ಕರೀತಾರೆ. ಇದು ಏನು ಮಾಡ್ತದ ಮುಂದಂದ್ರೆ, ಉಪಾಧಿಯಿಂದ ತೋರುವ ದೃಶ್ಯ ಪ್ರಪಂಚ ತೋರದೆ ನಿರುಪಾಧಿಕನಾಗಿರತಕ್ಕಂಥ ಈಶ್ವರನ ದೃಢ ಜ್ಞಾನ ಮಾಡಿಕೊಡ್ತದ. ಅಲ್ಲಿ ಜೀವಾತ್ಮ ಭಿನ್ನವಾಗಿದ್ದು ಅಭಿನ್ನ ರೂಪವನ್ನು ತಾಳ್ತಾನ. ಆವಾಗ ನಿದ್ದೆಯಲ್ಲಿದ್ದಂಥ ಆನಂದ, ನಿದ್ದೆಯಲ್ಲಿ ಏನು ಕಂಡಿಲ್ಲ, ನನಗೆ ಏನು ಕಂಡವನಲ್ಲಿ ಏನು ಕಾಣಿಲ್ಲ. ಅದ್ರಂಗ ಎಚ್ಚರದಲ್ಲಿ ಕೂಡ ದೃಶ್ಯ ಪ್ರಪಂಚ ಕಾಣಲಾರದಂತೆ ನಿನಗೆ ಜ್ಞಾನ ಸಮಾಧಿ ಆಗ್ತದೆ ನೋಡು. ಅದನ್ನು ಹೇಳ್ತಾನೆ, ಕೇಳಂದ್ರು. ಪರಮ ಜೀವಾತ್ಮರಿರುವರು ಸಮತೆಯಾಗಲು ಅದು ವರ ಸಮಹೈತೆ ಎನಿಸುವುದು. ಸಮತೆ ಎನ್ನಲು ಎರಡೆಂಬ ಮತಿಯೇ ಲೈವೈಸೆ ಅಂದ್ರು. ಯಾಕೆ ದೃಶ್ಯವಾದ ಪ್ರಪಂಚ ಇನ್ನೂ ತೋರ್ತದ ನಿನಗಂದ್ರೆ, ಇಲ್ಲಿ ಪರಮ ಜೀವಾತ್ಮರಿರುವರು, ಜೀವ ಈಶ್ವರು ಇಬ್ಬರಲ್ಲ, ಪರಮಾತ್ಮ ಜೀವಾತ್ಮ, ಇಲ್ಲಿ ಜೀವಶಿವರು. ಸಮತೆಯಾಗಲು ಅಂದ್ರು. ಸಮತೆ ಅಂದ್ರೆ ಸಮಾನ ಆದಾಗ ಅದಕ್ಕೆ ವರ ಸಮಹೈತೆ ಅಂತನೂ ಕರೀತಾರೆ, ಸಮಾಧಿ ಅಂತನೂ ಕರೀತಾರೆ. ಮುಂದೆ ಹೆಸರು ಹೇಳಿಕೆ ಅಂತ ಹೋಗ್ತಾರೆ. ಇಲ್ಲಿ ಸಮಾಧಿ ಅನ್ನುವಂಥ ಶಬ್ದಕ್ಕೆ ಯೋಗಶಾಸ್ತ್ರದಲ್ಲಿ ಯಮ ನಿಯಮ ಸಾಧನೆಗಳು ಹೇಳ್ಯಾರಲ್ಲ, ಆ ಸಾಧನೆಗಳಿಂದ ಸಾಧ್ಯವಾದ ಸಮಾಧಿ ಎಂಬುದು ಅರ್ಥ ಅಲ್ಲಿ ಅಲ್ಲಿ ಬಿಡೋದೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತೇನವ, ಅವು ಇಲ್ಲಿಲ್ಲ. ಅಲ್ಲಿ ಮಾಡೋದದ, ಇಲ್ಲಿ ತಿಳಿಯೋದದ, ಇಷ್ಟೇ ವ್ಯತ್ಯಾಸ. ಸೋ ಅನ್ನುವ ಶಬ್ದಕ್ಕೆ ಏನದ, ಬರೇ ತಿಳಿಯೋದಿಲ್ಲಿ, ಮಾಡೋದು ಏನೇನಿಲ್ಲ. ಏನು ಮಾಡ್ತಿದ್ದೆ ಅಂತ ನೀನು, ಏನು ಮಾಡ್ತಿದ್ದಿ, ಯಾರಿಗೆ ಮಾಡ್ತಿದ್ದಿ? ಹಾಗಾಗಿ ಇಲ್ಲಿ ಬರೇ ತಿಳಿದು ಆನಂದವಾಗಿರೋದು. ಮಾಡೋದು ಇಲ್ಲಿ ಬರ್ತದ, ಭೇದ ಬುದ್ಧಿಯಲ್ಲಿ ಬರ್ತದ ಮಾಡೋದು. ದೇವರು ದೊಡ್ಡವನು, ನಾ ಸಣ್ಣವನು, ಪರಮಾತ್ಮ ಶಿವ ಬೇರೆ, ಜೀವಾತ್ಮ ಬೇರೆ ಅಂದ್ರೆ ಆ ಪರಮಾತ್ಮನಿಗಾಗಿ ಜೀವಾತ್ಮ ಏನಾದ್ರೂ ಮಾಡಕ್ ಬರ್ತದ. ಇಲ್ಲಿ ಶಿವಜೀವರು ಸಮ ಅಂದಾಗ ಯಾರು ಏನು ಮಾಡ್ತೀರಿ, ಯಾರಿಗೆ ಮಾಡ್ತೀರಿ? ಹಾಗಾಗಿ ಜೀವಾತ್ಮ ಮತ್ತು ಪರಮಾತ್ಮ ಇವರ ಭೇದ ಬುದ್ಧಿ ಹೋಗಿ ಯಾವಾಗ ಹೋಗ್ತದ, ಭೇದ ಬುದ್ಧಿ ಹೋದಾಗ, ಆ ಭೇದ ಬುದ್ಧಿ ಯಾವರಿಂದ ಭೇದ ಬಂದದ ನಮಗೆ? ಭೇದವೆಂಬುದನ್ನೆಂತೂ ವಾದಿಸಲು ಕಾಣಿಸದು, ವಾದ ವಿನ್ನೇಕೆ. ಪರಿಪೂರ್ಣ ಬೊಮ್ಮವನ್ನು ಆದರದ ಕಂಡು ಸುಖಿಯಾಗಂದು ಹೇಳಿರಲಿಲ್ಲ. ಅದು ತಿಳಿದ್ರೆ ಅದು ಗೊತ್ತಾಗ್ತದೋ, ಭೇದ ಹೋಗ್ತದೋ, ಏನು ಮಾಡಿದ್ರೆ ಹೋಗ್ತದೋ? ತಿಳಿದು ಹೋಗೋದನ್ನ ಮಾಡಿ ಕಳಿಬೇಕಂತೀವಿ, ಮಾಡೋದನ್ನು ತಿಳಿಬೇಕಂತೀವಿ. ಎಷ್ಟಾಗಿದಿಲ್ಲ ನಮ್ಗೆ. ಯಾವುದನ್ನು ತಿಳಿಬೇಕಂತೀವಿ, ಅಲ್ಲಿ ಮಾಡಕ್ ಹೋಗ್ತೀವಿ, ಮಾಡಿ ತಿಳಿಬೇಕಂತೀವಿ. ಅದು ಮಾಡಿ ತಿಳಿಲಿಕ್ಕೆ ಬರೋದಲ್ಲ, ಅದು ತಿಳಿದು ತಿಳಿಯಕ್ಕೆ ಬರ್ತದ. ಹಾಗಾಗಿ ಆ ಭೇದ ಬಿದ್ದ ಯಾವುದರಿಂದ ಹೋಗ್ತದ? ಅಜ್ಞಾನದಿಂದ ಬಂದದಿಲ್ಲ, ಅದು ಜ್ಞಾನದಿಂದ ಕಳ್ಕೊಂಡು ಅಭೇದ ಸಮಾಧಿ ಸ್ಥಿತಿ ಇರಬೇಕಲ್ಲ. ಅಭೇದ ಅಂದ್ರೆ ನೀನು ಬೇರೆಲ್ಲ, ನಾನು ಬೇರೆಲ್ಲ, ಎಲ್ಲವೂ ನಾನು ಹೇಳ್ಯಾರಲ್ಲ. ಅಭೇದ ಜಗವೆಂದಡಂ ತಾನೇ, ಜಗದೀಶನೆಂದಡಂ ತಾನೇ, ಜಗದ ಜೀವಾತ್ಮರೆಲ್ಲರೂ ತಾನೇ ಎಂದು ಬಗೆವ ಆತನೇ ಉತ್ತಮ. ಅಲ್ಲಿ ಹೋದಾಗ ಏನ್ ಕಾಣ್ತದ ನಿನಗಂದ್ರೆ, ಎಲ್ಲವೂ ಏಕ. ಅಂದ್ರೆ ನೀರಿನಲ್ಲಿ ಒಬ್ಬ ಮುಳುಗಿನಂತ ತಿಳ್ಕೊ. ತಿಳಿ ನೀರಲ್ಲಿ ಮುಳುಗಿ ಕಣ್ಣು ತೆರೆದು ಕೆಳಗೆ ನೋಡ್ತಾನ, ನೀರೇ ಕಾಣ್ತಾವ.
ಬಲಕ್ಕೆ ನೋಡು ನೀರೇ, ಎಡಗಡೆ ನೋಡು ನೀರೇ, ಹಿಂದೆ ನೋಡು ನೀರೇ, ಮೇಲೆ ನೋಡು ನೀರೇ. ನೀರಿನಾಗ ಮುಡಿದವನಿಗೆ ನೀರನ್ನು ಬಿಟ್ಟು ಮತ್ತೆ ಏನನ್ನ ಭಿನ್ನವಾದ ತೋರ್ತದೇನು? ತೋರದಿಲ್ಲ ಅಂತ. ಅದರಂತೆ ಇಲ್ಲಿ ಅಭೇದ ಸಮರಸ ಜ್ಞಾನದಲ್ಲಿ ಮುಳುಗಿದವನಿಗೆ ತಾನೇ ತೋರ್ತಾನೆ ವಿನ ತನ್ನ ಬಿಟ್ಟು ಅನ್ಯ ಒಂದಿಲ್ಲ. ಎಲ್ಲನ ನೋಡು ತಾನೇ ಅಂತ. ಹಾಗಾಗಿ ಜೀವ ಬೇರೆ ಈಶ ಬೇರೆ ಎಂಬ ಭೇದ ಬುದ್ಧಿಯು ಅಡಗಬೇಕು. ಭೇದವೆಂಬುದಂತೂ ವಾದಿಸಲು ಇನ್ನೇನದಲ್ಲ. ಆ ಭೇದ ಬುದ್ಧಿ ನಾಶವಾಗಬೇಕಾದರೆ ಜ್ಞಾನದಿಂದಲೇ ನಾಶ ಆಗ್ತದ. ಲಕ್ಷಿಟ್ಟು ಕೇಳ್ರಂತ ಅವರು ಕರ್ಮಕ್ಕೆ ಹೋಗಂಗಿಲ್ಲ. ಇಲ್ಲಿ ಬಂದ್ಮೇಲೆ ಎದರಿಂದ ಬಂದದ? ಅಜ್ಞಾನದಿಂದ ಬಂದದ. ಜ್ಞಾನದಿಂದ ಹೋಗ್ತದಿಲ್ಲ, ಕರ್ಮ ಮಾಡಿದ್ರೆ ಹೋಗ್ತದ. ಮುಂದೆ ಹೇಳ್ತಾರೆ ಅವರು, ಕರ್ಮದೇ ಜ್ಞಾನ ಕರ್ಮದೇ ಮುಕ್ತಿ ಘಟಿಸದು ನಿರ್ಮಲ ಜ್ಞಾನ ಒಂದೆಲ್ಲದೆ. ಸ್ಪಷ್ಟ ಹೇಳ್ಬಿಡ್ತಾರೆ ಸೂತ್ರ. ಕರ್ಮದಿಂದ ಹೋಗ್ತದೆ, ಬರೇ ಕರ್ಮದಿಂದ ಹೋಗೋದಿಲ್ಲಪ್ಪ. ಜ್ಞಾನ ಕರ್ಮ ಎರಡು ಬೇಕು ಅಂದ್ರೆ ಕರ್ಮದೇ ಜ್ಞಾನ ಕರ್ಮದೇ ಮುಕ್ತಿ ಘಟಿಸದು. ನೀನು ಎಷ್ಟು ಜನ್ಮನ ಒದ್ದಾಡೋ ಮುಕ್ತಿ ಆಗೋದಿಲ್ಲ. ಮತ್ತೆ ಜ್ಞಾನದಿಂದ ಆಗ್ತದ. ಬರೇ ಜ್ಞಾನ ಅಂದಿಲ್ಲ ಅವರು, ನಿರ್ಮಲವಾದ ಜ್ಞಾನ ಅಂದ್ರು. ನಿರ್ಮಲವಾದ ಜ್ಞಾನ ಅಂದ್ರೆ ಏನು ಅರ್ಥ ಮಾಡಬೇಕು? ಶಿವಜೀವರ ಏಕತ್ವದ ವಾಕ್ಯ ಅಂತ ಅರ್ಥ. ಆ ರೀತಿ ಇಂಥ ಸಮಾಧಿ ಜ್ಞಾನದಿಂದ ಲಭ್ಯವಾದ್ದರಿಂದ ಎಷ್ಟೋ ಸಮಾಧಿಗಳು ಹೇಳಿದ್ರು ಕೂಡ ಇಲ್ಲಿ ನಾನು ಹೇಳುವಂಥ ಸಮಾಧಿ ಬಹಳ ಉತ್ಕೃಷ್ಟವಾಗಿದೆ. ಅಂದರೆ ಎಲ್ಲ ಸಮಾಧಿಗಳಿಂದ ಶ್ರೇಷ್ಠವಾದದ್ದು. ಜಗತ್ತಿನಾಗ ಏನು ನಡೆದದ? ಈ ಅಜ್ಞಾನವನ್ನು ನಷ್ಟ ಮಾಡಿಕೊಂಡು ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದಕ್ಕೆ ಸಮಹಿತ ಸಮಾಧಿ ಅಂದ್ರು. ಇದೇ ಜಗದವರು ಶ್ರೇಷ್ಠ ಅಂದ್ರು. ಇದು ಜ್ಞಾನಕ್ಕೆ ಸಮಾನವಾದದಂದ್ರು. ಇಲ್ಲಿ ನಡೆದ ಸಮಾಧಿಗಳು ಅಲ್ಲಿ ಕುಂತೀವಿ, ಇಲ್ಲಿ ಕುಂತೀವಿ, ಅದು ಮಾಡಿದೇವಿ, ಇದು ಮಾಡಿದೇವಿ. ಇವು ಜ್ಞಾನ ಸಮಾಧಿ. ನೀವು ಕರ್ಮ ಸಮಾಧಿಗಳಾಗ್ತಾವ, ಕರ್ಮ ಸಮಾಧಿ. ಹಾಗಾಗಿ ಇಲ್ಲಿ ನೀನು ಅರಿವದು ಉಪಾಧಿ ಹಾನಿ ಹೌದು. ಅದಕ್ಕೆ ಪೇಳ್ವ ನಿಜ ಸಮಾಧಿ ಸಗುಣ ನಿರ್ಗುಣವೆಂದು ತಾನು ಇರುಪ್ಪದು ಎರಡು ತೆರನಾಗಿ ಅಂದರು. ಮುಂದೆ ಹೇಳುವಂಥ ಉಪಾಧಿ ಸಂಬಂಧವಾದ ಸಂಸಾರ ಕೂಡ ಹೋಗ್ಬೇಕು. ನಮ್ಗೆ ಉಪಾಧಿಯಿಂದ ಸಂಬಂಧ ಆಗಿರಲಿಲ್ಲ ಜನನ ಮರಣ, ಉಪಾಧಿಯಿಂದ ಸುಖದಕ್ಕೆ ಸಂಬಂಧ ಆಗಿರಲಿಲ್ಲ, ಉಪಾಧಿಯಿಂದ ಮಂದತ್ವ ಕುರುಡತ್ವ ಸಂಬಂಧ ಆಗೋದಿಲ್ಲ, ಉಪಾದಿಯಿಂದ ಜಗತ್ ಸಂಬಂಧ ಆಗೋದಿಲ್ಲ, ಉಪಾದಿಯಿಂದ ಹೆಂಡರು ಮಕ್ಕಳು ಅಣ್ಣ ತಮ್ಮ ಯಾರಿಂದ ಸಂಬಂಧ ಆಗ್ಯದ? ಉಪಾದಿಯಿಂದ ಸಂಬಂಧ. ಈ ಎಲ್ಲ ಉಪಾಧಿ ಸಂಬಂಧವಾದ ಈ ಏನು ದುಃಖ ನಿವೃತ್ತಿಗೆ ನಾನು ನಾಶವಾಗುವಂಥ ಸಮಾಧಿಗಳಾವ. ಈ ಉಪಾಧಿ ದುಃಖ ನಾಶ ಆಗುವಂಥ ಸಮಾಧಿ ಅವ. ಅದು ನಿಜ ಸಮಾಧಿ ಅಂದರು. ನಿಜ ಸಮಾಧಿ ಅಂದರೆ ಉಳಿದುವೆಲ್ಲ ಸುಳ್ಳು ಸಮಾಧಿ ಅಂತ ಅರ್ಥ. ಅದರಲ್ಲಿ ಎರಡು ಪ್ರಕಾರ ಉಂಟು. ಒಂದು ಸಗುಣ, ಒಂದು ನಿರ್ಗುಣ ಅಂತ. ಅಂದರೆ ಸವಿಕಲ್ಪ ಸಮಾಧಿ ಅಂತ ಸಗುಣಕ್ಕೆ ಅನ್ಬೇಕು, ನಿರ್ಗುಣ ಸಮಾಧಿ ಅಂದರೆ ನಿರ್ವಿಕಲ್ಪ ಸಮಾಧಿ ಅಂತ ಅರ್ಥ ಮಾಡಬೇಕು. ಈ ಎರಡೂ ಪ್ರಕಾರ ಇರುವ ಸಮಾಧಿಯನ್ನ ನೀ ತಿಳ್ಕೊಬೇಕಂದ್ರ ನೀನು ಮಾಡ್ಬೇಕಂತ ಹೇಳಿಲ್ಲ. ನೀನು ಅರಿಬೋದಂದ್ರೆ ಏನು? ತಿಳಿಯೋದಂತ. ಏನು ಮಾಡಕತ್ತೀವಿ ಎಲ್ಲರೂ ತಿಳಿಯಕ ಕುಂತೀವಿ. ಹಾಗೆ
ಆ ಸಗುಣ ಸಮಾಧಿಯ ದೃಶ್ಯಾನುವೇದವೆಂದು ಶಬ್ದಾನುವೇದವೆಂದು ಅದರಲ್ಲಿ 2 ಭಾಗ. ಸಗುಣದಲ್ಲಿ 2 ಭಾಗ, ನಿರ್ವಿಕಲ್ಪದಲ್ಲಿ ಭಾಗ ಅಲ್ಲ, ಸಗುಣದಲ್ಲಿ ಭಾಗ 2. ಅವು ಯಾವಂದ್ರೆ ಬೋಧಾರ್ಹ ದೃಶ್ಯಾನುವೇದಾವ ಶಬ್ದಾನುವೇದ ಎಂದು ಉಭಯವಾಗಿ ಸಗುಣಾತ್ಮಕ ಸಮಾಧಿ ತಾನು ಒಪ್ಪುತ್ತೆಯದು ಎಂತು. ಈ ಕಾಣಿಸುವಂತ ಗೋಚರವಾಗುವಂತ ದೃಶ್ಯ ವಸ್ತುಗಳಾವಲ್ಲ, ಅಲ್ಲಿ ಯಾಕೋ ನಾವು ಕುಂತಲ್ಲೇ ವಿಚಾರ ಮಾಡೋದು, ನಮ್ದೇ ನಮ್ಗೆ ಕಾಣ್ತದಿಲ್ಲ, ನಾವು ಕುಂತು ಮಠ ಕಾಣ್ತದಿಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ವಸ್ತು ಕಾಣ್ತಾವಿಲ್ಲ, ಇಷ್ಟೇ ತಿಳ್ಕೊಂಡು ಸಾಕು. ಈ ವಸ್ತುಗಳನ್ನು ಅನುಸರಿಸಿ ಇಲ್ಲಿ ಸಗುಣಾತ್ಮಕ ಸಮಾಧಿ ಅಂದ್ರೆ ಸಗುಣ ಸಮಾಧಿ, ಇಲ್ಲಿ ದೃಶ್ಯಾನುವೇದ ಅಂತ ಕರಿಬೇಕು. ಯಾಕಂದ್ರೆ ಚೈತನ್ಯ ಸ್ವರೂಪಕಾರ ವೃತ್ತಿಯನ್ನು ಮಾಡುವುದರಿಂದ ದೃಶ್ಯಾನುವೇದ ಅಂದ್ರು. ಚೈತನ್ಯ ಸ್ವರೂಪ ಆಕಾರ ವೃತ್ತಿ ಮಾಡಬೇಕಾಗಿದೆ. ಇಲ್ಲಿ ಚೈತನ್ಯ ಸ್ವರೂಪ ಯಾವುದು? ಆತ್ಮ ಅಲ್ಲ, ಆತ್ಮಾಕಾರ ವೃತ್ತಿ ಮಾಡಬೇಕು ನೋಡು. ಬ್ರಹ್ಮಾಕಾರ ವೃತ್ತಿ ಹೋಗ್ಬೇಕು, ಭ್ರಮೆ ಆಕಾರ ವೃತ್ತಿ ಹೋಗ್ಬೇಕು, ಬ್ರಹ್ಮಾಕಾರ ವೃತ್ತಿ ಪ್ರಾಪ್ತಿ ಆಗ್ಬೇಕು. ಅಂದಾಗ ಅದು ದೃಶ್ಯಾನುವೇದವೆಂದು ಹೇಳುತ್ತದೆ. ಶ್ರುತಿಯನ್ನು ಶ್ರವಣ ಮಾಡಿ ಅದರ ದ್ವಾರ ಸ್ವರೂಪಕಾರ ವೃತ್ತಿಯನ್ನು ಮಾಡುವುದರಿಂದ ಶಬ್ದಾನುವೇದ. ಏನು ಮಾಡಿರಾಗ್ತಂದ್ರು? ಶ್ರುತಿಯನ್ನು ಶ್ರವಣ ಮಾಡಿ ಅಂದ್ರು. ವೇದಗಳನ್ನ ಶ್ರವಣ ಮಾಡಂದ್ರಿಲ್ಲ, ವೇದಗಳನ್ನ ಶ್ರುತಿಗಳಂದ್ರೆ ವೇದ ಅಂದ್ರೆ ಆಮ್ನ ಎಂದ್ರು ಒಂದೇ. ಅವು ಈಶ್ವರನ ವಾಕ್ಯ, ಅವ ಪರಮಾತ್ಮನ ವಾಕ್ಯ. ಅವನ್ನ ಶ್ರವಣ ಮಾಡೋ ಅಂತ ಹೇಳೋದಕ್ಕೆ ಭಾಳ ವಿಚಿತ್ರ ಆದ ಜಗತ್ತು. ಶ್ರವಣ ಮಾಸದಲ್ಲಿ ಕೂಡ ನಾವು ಏನು ಮಾಡ್ತೀವಿ? ಪುರಾಣ ಶ್ರವಣ ಮಾಡ್ತೀವಿ. ಎಲ್ಲ ಕಡೆ ಪುರಾಣವನ್ನ ಶ್ರವಣ ಮಾಡ್ತೀವಿ. ಮಾಡಬಾರದಂತ ಅರ್ಥ ಅಲ್ಲ. ನಿಜವಾದ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಆಗಬೇಕಾದ್ರೆ ವೇದಾಂತದ ಶಿರೋಭಾಗವನ್ನು ಶ್ರವಣ ಮಾಡು. ಆ ಮಾಡೋದ್ರಿಂದ ಏನಾಗ್ತದಂದ್ರೆ ಬ್ರಹ್ಮಾಕಾರ ವೃತ್ತಿ ಆಗ್ತದೆ. ಇಲ್ಲಿ ಭಿನ್ನಾಕಾರ ವೃತ್ತಿ ಆಗ್ತದ. ಪುರಾಣಗಳಲ್ಲಿ ದೇವರು ಬೇರೆ ನಾವು ಬೇರೆ ಅಂತ ಭಿನ್ನಾಕಾರ ಆಗ್ತದೋ ಏನು ಏಕಾಕಾರ ಆಗ್ತದ? ಭಿನ್ನ. ಮತ್ತೆ ಇದಕ್ಕೆ ಶಬ್ದಾನುವೇದ ಅಂದ್ರೆ ಬರೇ ಶಬ್ದದಿಂದ ಕೇಳಿ ತಿಳಿಯೋದು ನೋಡ್ರಿ. ಇಲ್ಲಿ ಕೇಳೋದು, ಕೇಳಿದಂತೆ ವೃತ್ತಿ ದ್ವಾರ ನಮ್ಮ ಸ್ವರೂಪ ಜ್ಞಾನ ಮಾಡಿಕೊಳ್ಳೋದು. ಇದರಿಂದ ಸಗುಣ ಸಮಾಧಿ ಅಂತ 2 ರೀತಿ. ಅದರಲ್ಲಿ 3ರಲ್ಲಿ 2 ಸವಿಕಲ್ಪ ಸಮಾಧಿ, 1 ನಿರ್ವಿಕಲ್ಪ ಸಮಾಧಿ ಕೂಡಿ 3 ಅಂತ. 2 ಸವಿಕಲ್ಪ ಸಮಾಧಿ, ಇನ್ನು 1 ನಿರ್ವಿಕಲ್ಪ ಸಮಾಧಿ. ಇದರಲ್ಲಿ ದೃಶ್ಯಾನುವೇದದಲ್ಲಿ 3, ಶಬ್ದಾನುವೇದದಲ್ಲಿ 3 ಅವ. ಇವು 3 ಸೇರಿ 6 ಅವ ನೋಡ್ರಿ. ಅಂದ್ರೆ ಸಗುಣದಲ್ಲಿ 3, ನಿರ್ಗುಣದಲ್ಲಿ 3 ಅಂತ. ಹೀಗೆ ಇವು 3 ಹೊರಗ 3 ಒಳಗವು. 3 ಹೊರಗಿನ ಸಮಾಧಿ ಯಾವುವು? ದೃಶ್ಯಾನುವೇದದ ಸಮಾಧಿ ಹೊರಗಿನವು. ವಸ್ತು ಹೊರಗಾವ ಒಳಗಾವ? ಹೊರಗಾವಲ್ಲ. ಹೊರಗಿನವು ಒಳಗೆ ತಂಡು ಅದು ಚೈತನ್ಯ ಆಕಾರ ಮಾಡ್ಕೋಬೇಕಾದ್ರೆ ಅದು ಸಮಾಧಿಯಲ್ಲಿ ಬಹಳ ಗಮ್ಮತ್ತಾದ. ಹೊರಗಿನ ವಸ್ತು ಇಲ್ಲಿ 84 ಲಕ್ಷ ಜೀವರಾಶಿಗಳು ಭಿನ್ನ 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 ಅಂದಾಗ ಅವುಗಳ ಅಭಿನ್ನ ರೂಪ ವೃತ್ತಿ ಹೆಂಗಾಗ್ತದೆ ಹೇಳಂತ. ಯಾವ ಜ್ಞಾನಿಗೆ ಆಗೋದಿಲ್ಲ, ಯಾವ ಪುರುಷನಿಗೂ ಆಗೋದಿಲ್ಲ. ಮತ್ತೆ ಇಲ್ಲಿ ಹೇಳ್ಯಾರ ಸುಳ್ಳಲ್ಲ.
ಸುಳ್ಳಂತಿದ್ದೇನು? ಎಲ್ಲವೂ ನನ್ನ ಸ್ವರೂಪ ಅಂತ ತಿಳಿಬೇಕಾದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು? ನಾಮರೂಪವನ್ನು ಬಿಡಬೇಕು, ಅಸ್ಥಿಭಾತಿ ಪ್ರಿಯವನ್ನು ಹಿಡಿಬೇಕು. ಅದು ಸಮಾಧಿ. ಆಯ್ತಿಲ್ಲ, ಏಕಾಕಾರ. ದೂರ ಹೋಗಂಗಿಲ್ಲದು, ಭಾಳ ಸಮೀಪನ ಹೇಳ್ಯಾರ. ನಾವು ದೂರ ಹೋಗಿ ಬಂದೆ ಭಾಳ ದಣ್ಕಂಡೀವಿ. ಭಾಳ ಸಮೀಪ ಹೇಳ್ಯಾರ. ಅತ್ಯಂತ ಸಮೀಪ ಯಾವುದು? ಆತ್ಮನೇ ಅದ. ನಮ್ಗೆ ಸಮೀಪದ ವಸ್ತು ಯಾವುದಪ್ಪ? ಆತ್ಮನ, ಪರಮಾತ್ಮನ. ಅದು ಎಷ್ಟು ಪರಮಾತ್ಮ ನಾನೇ ಇದ್ದು, ಅದು ಬಿಡು. ಅತಿ ಸಮೀಪಪ್ಪ ಅಂದ್ರೇನು? ನಿನ್ನೆ ಹೇಳಿನ ಎಷ್ಟು ಸಮೀಪ ಅಂದ್ರೆ ಅತಿ ಸಮೀಪ ಅಂತ ಹೇಳ್ಬೇಕಾಗ್ಯದ ಅಷ್ಟೇ. ಅದನ್ನು ನೋಡೋಕ್ಕಾಗಲಾರ್ದು ಎಲ್ಲೆಲ್ಲ ನೋಡಿ ಬರ್ತವಂದ್ರೆ ಯಾವಾಗ ಆಗೋದು, ಯಾವಾಗ ಹೋಗೋದು? ಹೀಗೆ ಸವಿಕಲ್ಪವೆರಡು ಮತ್ತೆ ವಿಕಲ್ಪ ಒಂದು, ಇಂತು ತ್ರಿವಿಧ ರೂಪಿಂದೆ ಪೊರ ಒಳಗೆ ತೋರುತ್ತೇವು, ಇವರ ಅಂದವನು ಅರುಪೆಯವನು ಕೇಳೋನು. ಶಿಷ್ಯ ಒಮ್ಮೆಲೆ ವಿಚಾರ ಮಾಡಕ್ ಹೋಗ್ಬೇಡ. ಸವಿಕಲ್ಪ ಎರಡು, ನಿರ್ವಿಕಲ್ಪ ಒಂದು, ಇಂತು ಮೂರು. ತ್ರಿವಿಧ ಅಂದ್ರೆ ಮೂರು ರೂಪದಿಂದ ಪ್ರಕಾರ. ಹೊರ ಒಳಗೆ ಅಂದ್ರು, ಹೊರಗ ಒಳಗೆ ಕಾಣುವವು. ಹೇಗೆ ಕಾಣ್ತವ ಅಂದ್ರೆ ಅವರ ಅಂದವನು, ಲಕ್ಷಣವನ್ನ ನಾನು ಹೇಳ್ತೀನಿ, ನೀನು ಕೇಳು ಅಂದ್ರು ನೋಡ್ರಿ. ಲಕ್ಷಣ ನಾನು ಹೇಳ್ತೀನಿ, ನೀ ಕೇಳೋದು. ಮೊದಲು ಅಂತರ್ದೃಶ್ಯಾನುವೇದ ಸವಿಕಲ್ಪ ಸಮಾಧಿ ಬಗ್ಗೆ ಹೇಳ್ತಾರೆ. ಮನದೊಳು ಎಲ್ಲ ಆಗಳಂ ಜನಿಪ ಕಾಮಾದಿಗಳು ತನಗೆ ದೃಶ್ಯಗಳು, ಅವಕ್ಕೆ ಸಾಕ್ಷಿಕನು ತಾನು ಎನ್ನಲು ಅದೇ ಮೊದಲ ಸವಿಕಲ್ಪ. ಎಷ್ಟು ಚಂದ ಹೇಳಿದ ನೋಡಿ. ದೂರ ಅದ ಎಲ್ಲೆಲ್ಲೋ ನಾವು ಇಷ್ಟದನ್ನ ಆಶ್ಚರ್ಯ. ಅದು ಏನು ಹೇಳ್ತಾರೆ ನಾವು ಸಮಾಧಿ ಅಂತ? ಏನಿಲ್ಲ. ಇಲ್ಲಿ ತಾನು ಏನು ಮಾಡಿದ್ದೆ ಅದನ್ನೇ ತಿದ್ದಿಕ ಅಂತ ಹೋಗಂತ ಹೇಳಿದಂಗ. ಹುಡುಗ ಅಕ್ಷರ ಜ್ಞಾನ ಆಗವಲ್ತು. ಅವನು ಬರ್ದದ್ದು ಸತ್ಯ ಅದ, ಅವನಿಗಿನ್ನೂ ಬರೆಯಕ್ಕೆ ಬರವಲ್ತು, ಅದನ್ನ ರೂಢಿನೇ ಆಗವಲ್ತು. ಮತ್ತು ಮಾಸ್ತರಲ್ಲಿ ಹೋಗಿ ಏನ್ರಿ ಸರ್ ಅಂದ್ರೆ ಏನು ಹೇಳ್ತಾನ? ನೀರಾಕಿ ತಿಕ್ಕಂತ ನಾನು ಆ ತಿದ್ದಿದ ಮೇಲೆ ಇನ್ನು ತಿದ್ದಿಗ ಅಂತ ಹೋಗು, ತಿದ್ದಿಗ ಅಂತ ಹೋಗು, ತೀಡು 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 ಅಂತ ಹೇಳ್ತಾನೆ. ಬ್ಯಾರೆ ಹೇಳ್ತಾನೆ. ಅಂಬದು ಅರ್ಥ ಆಗಲ್ಲ ಅಂದ್ರೆ ಅದು ಬಿಡು, ಈ ಹಾಕ್ಕೊಡ್ತಾನೆ. ನಾವು ಹಾಕ್ತಾನೆ, ಮತ್ತೇನು ಮಾಡ್ತಾನೆ? ಅದು ಮತ್ತೆ ತಿದ್ದ ಅಂತಾನೆ. ಏನು ಮಾಡಿದ? ತಿದ್ದಿದ್ದೆ ತೀಡಕ್ಕೆ ಹಚ್ಚಿನಿಲ್ಲ. ಇಲ್ಲಿ ಶಿಷ್ಯನಿಗೆ ಗುರುಗಳು ಹಂಗ ತಿಳಿಲ್ಲ ಅಂದ್ರೆ ಹಿಂಗಾದ್ರೂ ತಿದ್ದಿಕೋ ಅಂತಾರ. ಅವರು ತಿದ್ದಿದ್ದೆ ತೀಡೋದು. ಮೊದಲು ಹೇಳ್ಯಾರ ಅವರು, ಮನದೊಳೆಲ್ಲ ಆಗಳಂ ಜನಿಪ ಕಾಮಾದಿಗಳು ಅಂದ್ರು. ಇದು ಅಂತರ್ದೃಶ್ಯವೇದ ಸವಿಕಲ್ಪ ಸಮಾಧಿಯನ್ನ ಹೇಳಬೇಕಾದ್ರೆ ಮನುಷ್ಯನಲ್ಲಿ ಎಲ್ಲ ಆಗಳು ಅಂದ್ರೆ ಇವು ಮನಸ್ಸಿನ ಹುಟ್ಟುವಂತ ಕೆಲವು ಕಾಮ ಕ್ರೋಧಾದಿಗಳು ಮನಸ್ಸಿನಾಗ ಆತವ, ಹೊರಗಾತವ. ಅದಕ್ಕೆ ಒಳಗಿಂದ ಅದನ್ನ ಕೇಳಂದ್ರ ಅವರು. ಈ ಒಳಗ ಹುಟ್ಟುವಂತ ಕಾಮ ಕ್ರೋಧಾದಿ ಸುಖ ದುಃಖ ಇವೆಲ್ಲ ವೃತ್ತಿಗಳು ಉದಯವಾಗುತ್ತವೆ ಅಂದ್ರೆ ಹುಟ್ಟುತ್ತಾವಿಲ್ಲ. ಎಲ್ಲರಿಗೂ ಅನುಭವ ಅದ. ಕಾಮದಿಂದನೇ ಸುಖನೂ ಆಗ್ಯದ, ದುಃಖನೂ ಆಗ್ಯದ. ಕ್ರೋಧದಿಂದ ದುಃಖನೂ ಆಗ್ಯದ, ಸುಖ ಆಗ್ಯದ. ಲೋಭದಿಂದ ಕೆಲವು ಸಲ ಸುಖ ಆಗ್ಯದ, ಕೆಲವು ಸಲ ದುಃಖ ಆಗ್ಯದ. ಇವೆಲ್ಲ ಆಗಿ ಹೋದಂಥ ಘಟನೆಗಳು ಎಲ್ಲರ ಮನಸ್ಸಿನಲ್ಲಿ ನಡೆಯಬೇಕು. ಇದಕ್ಕೆ ಯಾರಪ್ಪ ತಂದೆ ಅಂದ್ರೆ ಮನಸ್ಸೇ ತಂದೆ. ಮನಸ್ಸಿನಾಗ ಹುಟ್ಟಬೇಕು. ಮನಸ್ಸಿನಾಗ ಹುಟ್ಟತಾವಿಲ್ಲ. ಹುಟ್ಟಿ ಈ ವೃತ್ತಿಗಳು ಏಕಕಾಲದಲ್ಲಿ ತೋರದೆ ಒಂದು ಹೋದ ಮೇಲೆ ಇನ್ನೊಂದು ಬರ್ತದೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಒಮ್ಮೆಲೆ ಹುಟ್ಟಂಗಿಲ್ಲ, ಒಮ್ಮೆಲೆ ಹೋಗೋದಿಲ್ಲ. ಒಂದು ಬಂತಿಲ್ಲ, ಅದು ಹೋದ ಕಾಮ ಹೋದ ಮೇಲೆ ಕ್ರೋಧ ಬರ್ತದೆ. ಹಿಂಗ ಬಂದು ಬಂದು ಹೋಗಿ ತಮ್ಮ ವೃತ್ತಿಗಳೇನಾವ ಕೊಟ್ಟು ಹೋಗ್ತಾವ.
ಇವು ಈ ರೀತಿಯಾಗಿ ವೃತ್ತಿಗಳು ಭಾವರೂಪದಿಂದ ತಿಳಿಸಿಕೊಡುತ್ತವೆ. ಆ ವೃತ್ತಿ ನಿನ್ನಲ್ಲಿ ಏನು ಎದ್ದದಂತ ನಿನಗೆ ಗೊತ್ತಾಗ್ತದಿಲ್ಲ, ಅಂದ್ರೆ ನೀ ತಿಳಿತಿದ್ದಿಲ್ಲ. ಅಂದಾಗ ಆ ವೃತ್ತಿಗಳಿಗೆ ತಿಳಿಯುವ ಕಾರಣ ನೀನು ಸಾಕ್ಷಿಯಾಗಿದ್ದಿ. ಹೌದಲ್ಲಪ್ಪ, ನಾನೇ ತಿಳಿಯಕತ್ತೀನಿ, ಇವೆಲ್ಲಕ್ಕ ನಾನು ಸಾಕ್ಷಿಯಾಗಿ ಅರಿಯುವವನು ನಾನೇ ಆಗಿದ್ದೇನೆ. ಹೀಗೆ ವೃತ್ತಿಗಳು ತೋರಿದ ಕಾಲದಲ್ಲಿ, ತೋರದಿರುವ ಕಾಲದಲ್ಲಿ ನಾನು ಮಾತ್ರ ತೋರಿದವು ತೋರದ ಇದ್ದೆವು ಅನ್ನಕ್ಕೆ ನಾ ಸಾಕ್ಷಿ ಇದ್ದೀನಿ ಅಂತ ಸಾಕ್ಷಿ ರೂಪ ಸ್ಮರಣ ಚಿಂತನೆಯನ್ನು ಮಾಡು. ಈ ಚಿಂತನೆ ಮಾಡು. ನೀನು ರೋಗ ಬಂತು ಅಂತ ಹತ್ಕಂತ ಯಾಕೆ ಬಂತು, ಯಾರಿಗೆ ಬಂದದ ಯಾರಿಗಿಲ್ಲ, ಇದಕ್ಕೇನು ಎಂತು ಹಸಿವಾಯಿತು, ಸಮಯ ಆಯಿತು, ಯಾರಿಗೆ ಹಸಿವಾಗ್ಯದ, ಯಾರು ಉಣರಾರ, ಯಾರು ನಿಲ್ಲರಾರ, ನಿದ್ದೆ ಬಂತು, ಹೆಚ್ಚು ಕಮ್ಮಿ ಆಯಿತು, ಇದು ಯಾರಿಗೆ ನಡೆದದ, ಯಾರಿಗಿಲ್ಲ ಅಂತ ಚಿಂತನೆಯನ್ನು ಮಾಡೋದಿಲ್ಲ. ಹೀಗೆ ಏನೊಂದು ಕ್ರಿಯೆಯನ್ನು ಮಾಡದೆ ತೋರಿ ಹಡಗಿ ಹೋಗುತ್ತವೆ. ಅಲ್ಲೇನು ಕ್ರಿಯೆ ಮಾಡಿದೆ ನೀನು? ಏನು ಮಾಡಲದು, ಬಂದು ಹೋದ್ವು ಇಲ್ಲ. ಆದರೆ ನೀನು ಬಂದು ಹೋಗುವಂಥ ವೃತ್ತಿಗಳಿಗೆ ಸಾಕ್ಷಿಕನಾಗಿ ನೀನಿದ್ದಿ. ಸಮುದ್ರ ತನ್ನಲ್ಲಿ ಒಡಲಿಂದ ಕಡೆಗೆ ಆದಂಥ ಅನಂತ ಅಲೆಗಳವ. ಅನಂತ ಹೋಗ್ತಾವ, ಅನಂತ ಬರ್ತಾವ. ಮತ್ತೆ ಅವು ದಂಡಿಗೆ ಬಡದು ಎಲ್ಲಿ ಬರ್ತಾವು? ಹೊರಗೆ ಹೋದವನು ಒಳಗೆ ಬಂದವನು. ಸಮುದ್ರ ಹೊರಗೆ ಹೋಗಿ ಒಳಗೆ ಬರುವಂಥ ಅಲೆಗಳಿಗೆ ಸಾಕ್ಷಿ ಆಗೋದಿಲ್ಲ. ತಾನೇ ಹೋಗ್ತದೆ, ಅದು ತಾನು ಸಾಕ್ಷಿ. ಅದು ಓದೋದಕ್ಕೂ ಸಾಕ್ಷಿ, ತಾನು ಒಳಗೆ ಬಂದದಕ್ಕೂ ಸಾಕ್ಷಿ. ಹೀಗೆ ಅಂಥ ಸಾಕ್ಷಿ ರೂಪನ ಸ್ವರೂಪನಾದ ಪರಮಾತ್ಮನೇ ನಾನಿದ್ದೇನಂತ ತಿಳಿಯುವುದೇ ಸ್ವಸ್ವರೂಪಾಕಾರ ಸ್ಥಿತಿ. ಇದೆ ನಿನ್ನ ಸ್ವರೂಪ, ಇದನ್ನು ಬಿಟ್ಟು ಬೇರೆ ಅದೇನು? ಆದ್ದರಿಂದ ಇದಕ್ಕೆ ಸಮಾಧಿ ಎಂದು ಹೇಳಲ್ಪಡುತ್ತದೆ. ಇವಕ್ಕ ಸಮಾಧಿ. ಇದರಲ್ಲಿ ಕಾಮಾದಿ ವೃತ್ತಿಗಳನ್ನೇ ತಾದಾತ್ಮನಾಗಿ ನಾನು ಕಾಮಿ, ಕ್ರೋಧಿ, ಸುಖಿ, ದುಃಖಿ ಅನ್ನುವನೇ ಜೀವ. ಈ ವೃತ್ತಿಗಳ ಕೂಡಿ ಹೇಗೆ ಮಾಡಿ ನೋಡು. ಅವನೇನು ಮಾಡಿದ, ದನಗಳ ಬಾಳ್ದು ಕಾಯ್ತಿದ್ದ. ಭಾಳ ವರ್ಷ ಹಂಗಿತ್ತು. ನೀನ್ಯಾರ? ನಾ ದನ ಕಾಯವನಂದ. ಅವನೇ ದನ ಏನು? ಆ ಕುರಿಗಳು ಕಾಯವನು ಯಾರು? ನೀನ ಕುರಿ ಕಾಯವನಂದ. ಕುರಿಯೇನ ಅವನು? ಹಿಂಗೆ ಕಾಮಕ್ರೋಧ ಕೂಡೋ ಜೀವನ ನಾನು ಕಾಮಿ ಅಂದ, ನಾನು ಸುಖಿ ಅಂದ, ನಾನು ದುಃಖಿ ಅಂದ. ಅವನು ಹಾಗೇನೇನು? ಅವನು ಇಲ್ಲ. ಅದರಂತೆ ಅವುಗಳಿಂದ ಇವು ನಾನಲ್ಲ, ಇವುಗಳಿಗೆ ಸಾಕ್ಷಿಯಾಗಿದ್ದೇನೆ ಅನ್ನುವನೇ ಪರಮಾತ್ಮನು. ಅವಿವೇಕದಿಂದ ವೃತ್ತಿ ವಿಶಿಷ್ಟವಾದರೆ ಜೀವನೆನಿಸುವನು. ಆ ಪರಮಾತ್ಮ ಜೀವಾತ್ಮ ಯಾಕಾದಿ ಅಂತ ಕೇಳಿದ್ರೆ ಅವಿವೇಕದಿಂದ ಆದಪ್ಪ. ಅಂದ್ರೆ ವಿವೇಕವನ್ನು ಮರೆತಿದ್ದೀನಿ ಅಂತ. ಯಾವಾಗಲೂ ವಿವೇಕ ಜಾಗೃತಿ ಇರ್ಬೇಕಂತ. ಇದು ಆತ್ಮನಾತ್ಮ ವಿಚಾರ ಮಾಡಿ ಜೀವ ಪರಮಾತ್ಮರ ಯೋಗಕ್ಕೆ ಹೋಗ್ಬೇಕಾದ್ರೆ ಸದಾ ಕಾಲ ಸುವಿವೇಕದಾಗ ಇರಬೇಕು. ಸ್ವಲ್ಪ ಅವಿವೇಕದಾಗ ಹೋದಾಗ ಅನಾಹುತ ಆಗಿಬಿಡ್ತಾವ ನೋಡ್ರಿ, ಏನಾದರೂ ಒಂದು ಘಟನೆ ಆಗಿಬಿಡ್ತಾವ. ಹಾಗಾಗಿ ಆದ್ದರಿಂದ ಅಂತರಂಗದಲ್ಲಿ ತೋರುವ ಸಕಲ ವೃತ್ತಿಗಳಿಗೆ ನಾನು ಸಾಕ್ಷಿ ಸ್ವರೂಪನಿದ್ದೇನೆ. ಈ ವೃತ್ತಿಗಳು ನಾನಲ್ಲ. ಸಮುದ್ರ ಹೇಳ್ತದ, ಅಲೆಗಳವು ನಾನಲ್ಲ ಅಂದಂಗ ನನ್ನಿಂದ ತಿಳಿಸಿಕೊಳ್ಳುವುದರಿಂದ ದೃಶ್ಯವು ಅವನ ತಿಳಿಯುವುದರಿಂದ ಸಾಕ್ಷಿ ರೂಪನಾಗಿ ಜೀವನು ಪರಮಾತ್ಮನೊಡನೆ ಅಭೇದವಾದೊಡನೆ ಅದಕ್ಕೆ ಅಂತರ್ದೃಶ್ಯ ಅನುವಿಧ ಸವಿಕಲ್ಪ ಸಮಾಧಿ ಅಂತ ಕರೆದ. ಇದು ಸವಿಕಲ್ಪ ಸಮಾಧಿ. ಇಲ್ಲೇನು ಮಾಡೋದಾಗಲ್ರಿ?
ತಿಳಿದೆ. ಅಲ್ಲೇನು ಹೊಸದಾಗಿ ಬೇರೆ ಕಲಿಯದ ಅಂದ್ರಿ, ತಿದ್ದದೆ. ಅಲ್ಲಿ ತಿದ್ದದೆ, ಇಲ್ಲಿ ತಿಳಿದೆ. ಅಲ್ಲಿ ತಿದ್ಕಂತ ಹೋದಂಗೆಲ್ಲ ಅಕ್ಷರ ಜ್ಞಾನ ಆಗ್ತದೆ, ತಿಳ್ಕಂತ ಹೋದಂಗೆಲ್ಲ ಬ್ರಹ್ಮ ಜ್ಞಾನ ಆಗ್ತದೆ ಅನ್ನುವ ಮಾತಿಗೆ ಸಮಯ ಆಗಿದೆ. ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಮಂಗಲ ಆದ ನಂತರ ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವಿನ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಉಚ್ಚಾವಾಹನ ಶಂಕರ ನಾಮ ಉಚ್ಚಾರವ ಮಾಡಿಸಿದೆ, ಗುರುವರ ಉಚ್ಚಾರವ ಮಾಡಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಉತ್ತಮರಿಗೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಉಚ್ಚಾವಾನ ಶಂಕರ ನಾಮ ಉಚ್ಚಾರವ ಮಾಡಿಸಿದೆ, ಗುರುವರ ಉಚ್ಚಾರವ ಮಾಡಿಸಿದೆ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ, ಗುರುವರ ಶಾಂತಿಯ ಬೀರಿದೆ. ಚರಣ ಭಜಕರ ದುರಿತ ರುಂಡವ ತೋರಿತದೆ ನಾಶಿಸಿದೆ, ಗುರುವರ ತೋರಿತದೆ ನಾಶಿಸಿದೆ. ವರಭೂಲತಾಪುರ ದೈವದಿಂದಲೇ ನಿರುತದೆ ವಾಸಿಸಿದೆ, ಗುರುವರ ಋಷದೆ ವಾಸಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ.